ಹಲೋ ಚಾಲು ಮಾಡಿ. ವಿಶ್ವಸ್ಯೋದಯಮಾತರೋ ತದನುತ್ರಾಣಂ ವಿದತ್ತೆ ಸೌಖ್ಯಾಪ್ತಿತರಹಾನಿ ಸಾಧನಮಲಂ ಭಕ್ತಿಶ್ರುತಿ ಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪರತಯೇ ಕಲ್ಪಾವಸಾನೆ ಚ ಯಃ तं ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾ ನಮಃ ಸ್ವಾಮಿನ್ನ ರಾಮಪ್ರಿಯತಮಹನೋ ಗುರುಗುಣಾ ನಮಃ ತುಭ್ಯಂ ಭೀಮ ಪ್ರಬಲತಮಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶಸದೃಶಂ ನೋ ಜಯ ಜಯ. ಫಣಿಗಣವರಭೂಷಃ ಪಾರ್ವತೀಷ್ಟಾಖ್ಯವೇಷಃ ಖಲಜಲಕೃತರೋಷಃ ಖಂಡಿತಾತ್ಮೀಯದೋಷಃ ಸದರುಣಗಿರಿವಾಸಃ ಶಕ್ರಸೂರ್ಯಾದ್ಯದೇಶಃ ಪರಿಹೃತಭವಪಾಶಃ ಪಾತು ಮಾಂ ಪಾರ್ವತೀಶಃ. ದುರ್ವಾದಿರಾತಮಾದ್ಯತ್ಕರಿವರದಮನೋದ್ದಾಮ ಪಂಚಾಸ್ಯ ಲೀಲಾಂ ಆತನ್ವನ್ ಮೋದತೀರ್ಥಾಗಮದಹನಪಯೋರಾಶಿ ಮಂಥಾಚಲಶ್ರೀಃ ವಿಖ್ಯಾತಃ ಕಂಠಪಲ್ಲಿ ಸ್ತನವರವಸತಿಃ ಶ್ರೀರಘೂತ್ತಂಸನಾಮಾ ದದ್ಯಾತ್ ವಾಗರ್ಥಬೋಧಂ ಮಮ ಪರಮಗುರುಃ ಗ್ರಂಥಮೇನಂ ವಿಧಾತುಂ. ಓಂ ಹರಿ ಓಂ. ಧರ್ಮದೃಢಬದ್ಧಮೂಲೋ ವೇದಸ್ಕಂದಃ ಪುರಾಣಶಾಖಾಢ್ಯಃ ಋತುಕುಸುಮೋ ಮೋಕ್ಷಫಲೋ ಮಧುಸೂದನಪಾದಪೋ ಜಯತಿ. ಈ ಪಿತೃಮಾಸದಲ್ಲಿ ಅರ್ಥಾತ್ ಪಕ್ಷಮಾಸ ಅಂತ ಕರೆಯಿಸಿಕೊಳ್ಳುವ ಈ 15 ದಿನಗಳು, ಈ ದಿನಗಳು ಪಿತೃದಿನಗಳು ಅಂತಲೇ ಕರೆಸಿಕೊಳ್ಳುವಂಥದ್ದು. ಈ ಪವಿತ್ರವಾಗಿರುವ ಪಿತೃದೇವತೆಗಳ ಒಂದು ಮಹತ್ವ ಬಹಳ ಶ್ರೇಷ್ಠವಾಗಿರುವಂತಹದ್ದು. ಇಂತಹ ಒಂದು ಪಿತೃಗಳ ಪ್ರೀತಿಗಾಗಿ ಅವರದ್ದೇ ಮಾಸದಲ್ಲಿ ನಾವು ನಮ್ಮ ಎಲ್ಲ ಪಾಪಗಳನ್ನು, ಅಂದರೆ ತಿಳಿದು ಮಾಡಿರುವ ಪಾಪಗಳು, ತಿಳಿಯದೇ ಮಾಡಿರುವ ಪಾಪಗಳು, ಅದನ್ನೇನು ಹೇಳ್ತಾರೆ ಅಂದರೆ ಜ್ಞಾತಾಜ್ಞಾತ ಪಾಪಗಳು ಅಥವಾ ಜ್ಞಾತಾಜ್ಞಾತ ದೋಷಗಳು ಅಂತ ಕರೀತಾರೆ. ಇವುಗಳನ್ನು ನಾವು ನಿವಾರಣೆ ಮಾಡಿಕೊಳ್ಬೇಕಾಗ್ತದೆ. ಹೇಗೆ ನಮ್ಮ ಪಾಪಗಳನ್ನು ಪರಿಹಾರ ಮಾಡಬೇಕು? ಈಗ ಪಾತ್ರೆಗಳ ಮೇಲೆ ಕಲ್ಮಶ ಇದ್ದರೆ
ಆ ಪಾತ್ರೆಗಳಲ್ಲಿರುವ ಕಲ್ಮಶವನ್ನು ಹೋಗಲಾಡಿಸಲಿಕ್ಕೆ, ದೂರೀಕರಿಸಲಿಕ್ಕೆ ನಾವು ಪೀತಾಂಬರಿ, ತಾಮ್ರದ ಪಾತ್ರೆಗಳಾದರೆ ಪೀತಾಂಬರಿ ಅಂತ, ಅಥವಾ ಹುಣಸೆ ಪ್ರಾಚೀನ ಪದ್ಧತಿಯಲ್ಲಿ ಆಮ್ಲ, ತಿಂತ್ರಿಣಿ ಅಂದರೆ ಹುಣಸೆ ಹಣ್ಣು ಉಪಯೋಗ ಮಾಡ್ತೀವಿ. ಇನ್ನು ಕಾಂಸ್ಯ, ಕಂಚಿನ ಪಾತ್ರೆಗಳು ಅಂತ ಇದ್ದರೆ ಅಲ್ಲಿ ಇರುವ ಕಲ್ಮಶವನ್ನು ದೂರೀಕರಿಸಲಿಕ್ಕೆ ಈ ಬೂದಿ ಅದನ್ನು, ಅಂದರೆ ಏನು ಕೆಂಡವಾಗಿ ಅದು ಉಳಿತದೆ, ಕೊನೆಯ ಭಾಗದಲ್ಲಿ ಇಜ್ಜಿಲು ಕೆಂಡವಾಗಿ ಬಿಟ್ಟು ಕೊನೆಯ ಭಾಗದಲ್ಲಿ ಬೂದಿಯಂತೆ ಉಳಿತದೆ. ಆ ಬೂದಿಯಿಂದ ನಾವು ಕಾಂಸ್ಯ ಅಂದರೆ ಕಂಚಿನ ಪಾತ್ರೆಗಳನ್ನು ನಿವಾರಣೆ ಮಾಡಬೇಕು, ಅಂದರೆ ಶುದ್ಧೀಕರಣ ಮಾಡಬೇಕಾಗ್ತದೆ. ಅಕಸ್ಮಾತ್ ಬಂಗಾರದಲ್ಲಿ ದೋಷ ಇದ್ದರೆ, ಸುವರ್ಣದಲ್ಲಿ ಅಲ್ಲಿ ಕಶ್ಮಲ ಇದ್ದರೆ ಅದು ಜ್ಯುವೆಲರಿ ಅವರಿಗೆ ಗೊತ್ತಿರ್ತದೆ. ಅಂದರೆ ಅಗ್ನಿಯಲ್ಲಿ ಇಟ್ಟು, ಪಾಕಾಗ್ನಿಯಲ್ಲಿ ಇಟ್ಟು ಬಂಗಾರದಲ್ಲಿರುವಂತಹ ಕಲ್ಮಶವನ್ನು ದೂರ ಮಾಡ್ತಾರೆ. ಅದಕ್ಕೆ ಅದು ಯಾವಾಗ ಅಗ್ನಿಯಲ್ಲಿ ಬಂಗಾರ ಅದು ಸ್ಥಾಪಿತವಾಗ್ತದೆ, ಅದನ್ನೇ ಏನು ಕರೀತಾರೆ ಅಂದರೆ ನಮ್ಮ ನುಡಿಯಲ್ಲಿ ಪುಟಕಿಟ್ಟ ಚಿನ್ನ ಅಂತ ಕರೀತಾರೆ. ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ ಒಂದೊಂದು ವಸ್ತುಗಳಲ್ಲಿರುವ ಕಲ್ಮಶಗಳನ್ನು ದೂರ ಮಾಡಲಿಕ್ಕೆ, ಅದನ್ನು ಹೋಗಲಾಡಿಸಲಿಕ್ಕೆ ಅದರದೇ ಆದಂತಹ ಒಂದು ಪ್ರೊಸೆಸ್ ಇದೆ. ಅದಕ್ಕೆ ಸಂಬಂಧಪಟ್ಟಿರುವ ಮಟೀರಿಯಲ್ ಇರ್ತದೆ. ಅಂದರೆ ನಿಮಗೆ ಸರಳವಾಗಿ ಹೇಳೋದಾದರೆ, ಒಂದು ದ್ರವ್ಯದಲ್ಲಿರುವ ದೋಷವನ್ನು, ಅಂದರೆ ಕಶ್ಮಲವನ್ನು ಕಳೆಯಲಿಕ್ಕೆ ಇನ್ನೊಂದು ದ್ರವ್ಯವನ್ನೇ ಏನು ಮಾಡಬೇಕಾಗ್ತದೆ, ಉಪಯೋಗ ಮಾಡಬೇಕಾಗ್ತದೆ. ಹೀಗೆ ನಾವು ಕಶ್ಮಲಗಳನ್ನು ದೂರೀಕರಣ ಮಾಡ್ತೇವೆ. ಅದು ನಮಗೆ ದೇಹಕ್ಕೆ ಸಂಬಂಧಪಟ್ಟಿದ್ದು ದೇಹದ ಮೇಲೆ, ಇದು ಸ್ಥೂಲ ದೇಹ. ಶರೀರಕ್ಕೆ ಕಶ್ಮಲ ಆಗಿದ್ದರೆ, ಕೊಳೆ ಆಗಿದ್ದರೆ, ಅಂಗಿ ಕೊಳೆ ಆಗಿದ್ದರೆ ಅಂಗಿಯಲ್ಲಿರುವ ಕೊಳೆಯನ್ನು ಹೋಗಲಾಡಿಸಲಿಕ್ಕೆ ನಾವು ಸೋಪ್ ಯೂಸ್ ಮಾಡ್ತೀವಿ, ಅಥವಾ ಸೋಪಿನ ಪೌಡರ್ ಅನ್ನು ಉಪಯೋಗ ಮಾಡಬಹುದು. ದೇಹದಲ್ಲಿ ಕಶ್ಮಲ ಇದ್ದರೆ ಆವಾಗಲೂ ಕೂಡ ಏನು ನಾವು ಉಪಯೋಗ ಮಾಡ್ತೀವಿ ಅಂದರೆ ಸಾಬೂನನ್ನು ಉಪಯೋಗ ಮಾಡ್ತೀವಿ. ಈಗಿನ ಕಾಲದಲ್ಲಿ ಸಾಬೂನು ಉಪಯೋಗ ಆಗ್ತದೆ. ಯಾವ ಬ್ರ್ಯಾಂಡ್ ನೇಮ್ಗಳು ಅಂತ ಇರ್ತದೆ, ಯಾರ್ಯಾರಿಗೆ ಇಷ್ಟ ಅಂತ ಇರ್ತದೆ, ಅದನ್ನು ಉಪಯೋಗ ಮಾಡ್ತೀವಿ. ಆದರೆ ಪ್ರಾಚೀನ ಪದ್ಧತಿಯಲ್ಲಿ ದೈಹಿಕ ಕಶ್ಮಲಗಳನ್ನು ದೂರ ಮಾಡಲಿಕ್ಕೆ ಇರುವಂಥದ್ದರೆ ಮಣ್ಣಿನಿಂದ ಸ್ನಾನ ಮಾಡಬೇಕು. ಯಾವ ಮಣ್ಣಾಗಬೇಕು? ತುಳಸಿ ಮಣ್ಣು ಇದ್ದರೆ ಅದು ಬಹಳ ಶ್ರೇಷ್ಠ. ಅದಕ್ಕೆ ಒಂದು ಉಪನಿಷತ್ತಿನಲ್ಲಿ ಮಣ್ಣಿನ ಬಗ್ಗೆ ಹೇಳ್ತಾರೆ. ಮೃತ್ತಿಕೆ ದೇಹಿನಿ ಪುಷ್ಟಿಂ ತ್ವಯಿ ಸರ್ವಂ ಪ್ರತಿಷ್ಠಿತಂ, ಮೃತ್ತಿಕೆ ಪ್ರತಿಷ್ಠಿತೆ ಸರ್ವಂ ತನ್ಮೇ ನಿರ್ಣುನ ಮೃತ್ತಿಕೆ, ತಯಾ ಹತೇನ ಪಾಪೇನ ಗಚ್ಛಾಮಿ ಪರಮಾಂ ಗತಿಂ. ಮೃತ್ತಿಕಾ ಸ್ತೋತ್ರ. ಮೃತ್ತಿಕೆ ಅಂದರೆ ಮಣ್ಣಿನಿಂದ ನಾವು ನಮ್ಮ ದೇಹದ ಕಶ್ಮಲವನ್ನು, ಕೊಳೆಯನ್ನು ದೂರ ಮಾಡಬೇಕು. ಇನ್ನು ಕೆಲವರು ತಿಳಿದವರು ಏನು ಮಾಡ್ತಾರೆ ಅಂದರೆ ಶಿಕಾಕಾಯಿಯನ್ನು ಯೂಸ್ ಮಾಡಿಬಿಟ್ಟು ದೇಹದ ಕಶ್ಮಲವನ್ನು ದೂರ ಮಾಡ್ತಾರೆ. ತತ್ರಾಪಿ ತುಳಸಿ ಮಣ್ಣು ಅಂತೂ ಬಹಳ ಶ್ರೇಷ್ಠವಾಗಿರುವಂತಹದ್ದು. ಅದು ಪ್ರಾಚೀನ ಪದ್ಧತಿಯಲ್ಲಿರುವಂತಹದ್ದು. ಈಗ ಮತ್ತೆ ನಮಗೆ ರೋಗಗಳು ಹೆಚ್ಚಾದಾಗ ಈಗಿನ ಸಾಬೂನುಗಳಿಂದಲೇ ರೋಗ ಹೆಚ್ಚಾಗಿದೆ. ಈಗೇನು ಸೋಪುಗಳು ಬರ್ತದೆ, ಆ ಸೋಪುಗಳೇ ನಮಗೆ ಮಾರಕ ಆಗಬೇಕು, ಅದೇ ರೋಗವನ್ನು ತಂದುಕೊಡ್ತದೆ.
ಯಾಕೆಂದರೆ ರೋಗ ಬರಲಿ ಅಂತಲೇ ಅದಕ್ಕೆ ಏನು ಮಾಡಿರ್ತಾರೆ, ಅದರೊಳಗೆ ರೋಗ ಉತ್ಪತ್ತಿಯಾಗುವ ಅಂಶಗಳನ್ನು ಇಟ್ಟುಬಿಟ್ಟಿರ್ತಾರೆ. ಹಾಗಾಗಿ ಅದು ನಮ್ಮ ಕೊಳೆಯನ್ನು, ಸ್ಕಿನ್ ಮೇಲಿರುವ ಕೊಳೆಯನ್ನು ತೆಗೆಯದೆ ಆ ಸ್ಕಿನ್ನನ್ನು ಏನು ಮಾಡಿಬಿಡ್ತದೆ, ಆ ಚರ್ಮವನ್ನೇ ಅದು ಹಾಳು ಮಾಡ್ತದೆ. ಅಂತಹ ಸೊಪ್ಪುಗಳು ಇರ್ತದೆ. ಅದಕ್ಕೆ ಮತ್ತೆ ನಮ್ಮವ್ರು ಏನು ಮಾಡಿದ್ದಾರೆ ಈಗಿನ ಕಾಲದಲ್ಲಿ ಅಂದರೆ ನಿಸರ್ಗ ಚಿಕಿತ್ಸೆ ಅಂತ ಪಡೆದುಕೊಳ್ಳೋದು. ನಿಸರ್ಗ ಚಿಕಿತ್ಸೆಗೆ ಹೋದಾಗ, ಬೆಂಗೇರಿಗೆ ಹೋದಾಗ ಅಥವಾ ಶಿರಸಿಗೆ ಹೋದರೆ ಅಥವಾ ಯಲ್ಲಾಪುರಕ್ಕೆ ಅಲ್ಲಿ ಹೋದರೆ ನಿಸರ್ಗ ಚಿಕಿತ್ಸೆಯನ್ನು ಪಡೆಯಬೇಕು ಅಂತ ನಾವಲ್ಲಿ ಹೋದರೆ ಮೊದಲು ಅಲ್ಲಿ ನಿಸರ್ಗದ ವೈದ್ಯರುಗಳು, ನ್ಯಾಚುರಲ್ ಡಾಕ್ಟರ್ಸ್ ಮಾಡುವ ಕೆಲಸ ಏನು ಅಂದರೆ ಮಣ್ಣಿನಲ್ಲಿ ಮುಳುಗಿಸ್ತಾರೆ. ಅಂದರೆ ಅದೇನು ಹೇಳ್ತಾರೆ, ಅದಕ್ಕೆ ಮಣ್ಣಿನ ಸ್ನಾನವನ್ನು ಮಾಡಿಸ್ತಾರೆ. ಅದನ್ನು ಏನು ಕರೀತಾರೆ, ಮಡ್ ಬಾತ್ ಅಂತ ಕರೀತಾರೆ. ಅಂದರೆ ನಾವು ನಿತ್ಯ ಮಣ್ಣಿಂದ ಕಾಯ, ಮಣ್ಣಿಂದ ಈ ದೇಹವೇ ಮಣ್ಣು, ಈ ದೇಹವೇ ಮಣ್ಣಿನಿಂದ ರಚನೆ ಆಗುತ್ತೆ. ಮತ್ತು ಮಣ್ಣಿನಿಂದ ರಚಿತವಾದಂತಹ ಕಾಯವನ್ನು, ದೇಹವನ್ನು ಹೇಗೆ ತೊಳೆಯಬೇಕು, ಮಣ್ಣಿನಿಂದಲೇ ತೊಳೆಯಬೇಕು. ಹಾಗಾಗಿ ಆ ಪದ್ಧತಿಯನ್ನು ನಾವು ಬಿಟ್ಟುಬಿಟ್ಟಿದ್ದರಿಂದ ಏನು ಮಾಡಿಬಿಡ್ತಾರೆ, ನೀವು ಮಣ್ಣಿನಲ್ಲಿ ಮುಳುಗಿ ಅಂತ ಮೊದಲು ನಮ್ಮನ್ನು ಮಣ್ಣಿನ ಸ್ನಾನ ಮಾಡಿಸ್ತಾರೆ. ಅಕಸ್ಮಾತ್ ನಾವು ಮಣ್ಣನ್ನು ತಿರಸ್ಕಾರ ಮಾಡಿಬಿಟ್ರೆ ಒಂದಿಲ್ಲ ಒಂದು ದಿವಸ ಏನಾಗಬೇಕಾಗ್ತದೆ, ನಾವು ಮಣ್ಣಾಗಿ ಹೋಗಬೇಕಾಗ್ತದೆ. ಹಾಗಾಗಿ ಮಣ್ಣಿನ ಮಹತ್ವ ಬಹಳ ದೊಡ್ಡದಿದೆ. ದೇಹದ ಶುದ್ಧಿ ಮಣ್ಣಿನಿಂದ ಆಗುತ್ತದೆ. ಅಂದರೆ ದೇಹದ ಒಳಗೆ ಸೌದೆ, ದೇಹದ ಶುದ್ಧಿ, ಶರೀರದ ಶುದ್ಧಿ ಮಣ್ಣಿನಿಂದ ಆಗ್ತದೆ. ದೇಹದ ಒಳಗೆ, ಹೃದಯದ ಒಳಗೆ ಒಬ್ಬ ಕೂತ್ಕೊಂಡಿದ್ದಾನೆ, ಯಾರು, ಸೌದ ಅಂದರೆ ಜೀವಾತ್ಮ. ಆತ್ಮಶುದ್ಧಿ ಹೇಗಾಗ್ತದೆ, ಬೇಕಲ್ಲ. ಆತ್ಮಶುದ್ಧಿಗೂ ಒಂದು ಉಪಾಯ ಬೇಕಲ್ಲ. ಆತ್ಮಶುದ್ಧಿಗೆ ಉಪಾಯ ಏನಂದರೆ ಅದಕ್ಕೆ ಶುದ್ಧೀಕರಣಕ್ಕಾಗಿರುವಂತಹದ್ದು ಗರುಡ ಪುರಾಣ ಅಂತ. ಗರುಡ ಪುರಾಣವನ್ನು ಶ್ರವಣ ಮಾಡಿದರೆ ಏನಾಗ್ತದೆ, ಎಂಟೈರ್ ಅದು ಆತ್ಮಶುದ್ಧಿ ಆಗ್ತದೆ. ಹಾಗಾಗಿ ಆತ್ಮಶುದ್ಧಿಯನ್ನು ಮಾಡುವಂತಹ, ಆತ್ಮಚಿಕಿತ್ಸೆಯನ್ನು ಮಾಡುವಂತಹ, ಆತ್ಮಕ್ಕೇನೆ ಟ್ರೀಟ್ಮೆಂಟ್ ಕೊಡುವಂತಹ ಒಂದು ಪುರಾಣ ಏನಾದರೂ ಇದ್ದರೆ ಅದು ಯಾವುದು, ಗರುಡ ಪುರಾಣ ಅಂತ ಹೇಳ್ತಾರೆ. ಕೆಲವರು ಗರುಡ ಪುರಾಣದ ಬಗ್ಗೆ ವಿಪರೀತವಾಗಿ ಭಾವಿಸಿಕೊಂಡು ಬಿಟ್ಟಿರ್ತಾರೆ. ಏನಂದರೆ ಯಾವಾಗಲೂ ಗರುಡ ಪುರಾಣವನ್ನೆಲ್ಲ ಓದಬಾರದು, ಅದನ್ನು ಕೇಳಬಾರದು. ಯಾಕೆಂದರೆ ಕೇಳಿಬಿಟ್ರೆ, ಓದಿಬಿಟ್ರೆ ಏನಾಗಿಬಿಡ್ತಾರೆ, ಅವರು ಸತ್ತು ಹೋಗಿಬಿಡ್ತಾರೆ ಅಂತನ್ನುವ ಒಂದು ಭಾವನೆ ನಮ್ಮಲ್ಲಿ, ವಿಪರೀತ ಭಾವನೆ ಬೆಳೆದುಕೊಂಡು. ಮತ್ತು ಯಾವಾಗ ಕೇಳಬೇಕು, ಅದನ್ನು ಯಾವಾಗ ಹೇಳಬೇಕು ಅಂತಂದರೆ, ಯಾರು ಸತ್ತಿರ್ತಾರೆ ಸತ್ತವರ ಮನೆಯಲ್ಲಿ ಗರುಡ ಪುರಾಣ ಹೇಳಬೇಕು, ಗರುಡ ಪುರಾಣವನ್ನು ಓದಬೇಕು ಅಂತ ಈ ಒಂದು ಪದ್ಧತಿ ಮಾಡಿ ಇಂತಹ ಒಂದು ಪದ್ಧತಿ ನಮ್ಮಲ್ಲಿ ಬಂದಿದೆ. ಆ್ಯಕ್ಚುಲಿ ಇದು ಸುಪದ್ಧತಿ ಅಲ್ಲ, ಅನಿಷ್ಟ ಪದ್ಧತಿ. ಹೀಗೆ ಅನೇಕ ಅನಿಷ್ಟ ಪದ್ಧತಿಗಳು ಅಂತ ಇರ್ತದೆ. ಆ ಅನಿಷ್ಟ ಪದ್ಧತಿಗಳು ಇರೋದು ಏನು, ಸತ್ತವರ ಮನೆಯಲ್ಲಿ ಮಾತ್ರ ಗರುಡ ಪುರಾಣವನ್ನು ಹೇಳಬೇಕು, ಕೇಳಬೇಕು ಅಂತ ಹೇಳಿದ್ದೇನೆ. ಅದು ಒಂದು ಕೆಟ್ಟ ಪದ್ಧತಿ ಅಂತಲೇ ನಾವು ಭಾವಿಸಬೇಕು. ಯಾಕೆಂದರೆ ಗರುಡ ಪುರಾಣವನ್ನು ಅವನು ಸತ್ತವರ ಮನೆಯಲ್ಲಿ ಹೇಳಬೇಕು, ಓದಬೇಕು, ನಿಜ. ಆದರೆ ಆ ಸತ್ತವನು ಅಕಸ್ಮಾತ್ ತನ್ನ ಜೀವನದಲ್ಲಿ, ಜೀವಿತಾವಧಿಯಲ್ಲಿ ಗರುಡ ಪುರಾಣ ಕೇಳಿದ್ದೇ ಇಲ್ಲ ಅಂತಂದರೆ ಸತ್ತೋದ ಮೇಲೆ ಯಾವಾಗ ಕೇಳ್ತಾನೆ. ಹಾಗಾಗಿ ಜೀವಿತಾವಧಿಯಲ್ಲಿ ಬದುಕಿದ್ದಾಗಲೇ ಏನು ಮಾಡಬೇಕು, ಗರುಡ ಪುರಾಣವನ್ನು ವಿಶೇಷವಾಗಿ ನಾವು ಶ್ರವಣ ಮಾಡಬೇಕು. ಗರುಡ ಪುರಾಣ ಶ್ರವಣ ಮಾಡುವುದರಿಂದ ಪುರಾಣವೇ ತಿಳಿಸುವಂತೆ ಮತ್ತಷ್ಟು ಆಯುಷ್ಯ ವೃದ್ಧಿ ಆಗ್ತದೆ. ಗೊತ್ತಾಯ್ತಾ? ಗರುಡ ಪುರಾಣ ಹೇಳೋದರಿಂದ, ಗರುಡ ಪುರಾಣ ಕೇಳೋದರಿಂದ ಏನಾಗಿ ಬಿಡುತ್ತದೆ, ಆಯುಷ್ಯ ಕ್ಷೀಣ ಆಗೋದಿಲ್ಲ, ಆಯುಷ್ಯ ಹಾನಿ ಆಗೋದಿಲ್ಲ, ಆಯುಷ್ಯ ವೃದ್ಧಿಯಾಗುವುದು ಅಂತ ಹೇಳ್ತಾರೆ. ಆಯುಷ್ಯ ಹೆಚ್ಚಾಗ್ತದೆ. ಅದು ನಾವು 18 ಪುರಾಣಗಳು ಅಂತ ಕೇಳ್ತೀವಿ, ಅಷ್ಟಾದಶ ಪುರಾಣಗಳು ಅಂತ. ಅದನ್ನು ಡಿವೈಡ್ ಮಾಡಿದ್ದಾರೆ.
ಪುರಾಣಗಳನ್ನು, ಒಂದು ಸಾತ್ವಿಕ ಪುರಾಣ ಅಂತ 6 ಪುರಾಣಗಳು, ಇನ್ನು 6 ಪುರಾಣಗಳು ರಾಜಸ ಪುರಾಣ ಅಂತ ಮಾಡಿದ್ದಾರೆ. ಇನ್ನು 6 ಪುರಾಣಗಳನ್ನು ತಾಮಸ ಪುರಾಣಗಳು ಅಂತ ಮಾಡಿದ್ದಾರೆ. ಆ್ಯಕ್ಚುಲಿ ಎಲ್ಲ ಪುರಾಣಗಳನ್ನು ರಚನೆ ಮಾಡಿದ್ದು ಯಾರು ಅಂದರೆ ವೇದವ್ಯಾಸ, ವಿಷ್ಣುವಿನ ಅವತಾರ. ವೇದವ್ಯಾಸರು ಅಂದರೆ ನಾರಾಯಣ ಅಂತ. ಅವರೇ ಮಹಾಭಾರತವನ್ನು ರಚನೆ ಮಾಡಿದ್ದು ಅವರೇ, 18 ಪುರಾಣಗಳನ್ನು ರಚನೆ ಮಾಡಿದ್ದು ಅವರೇ. ಈ ಗರುಡ ಪುರಾಣ ಎಲ್ಲಿ ಸೇರಿಕೊಳ್ಳುತ್ತದೆ ಅಂದರೆ ಸಾತ್ವಿಕ ಪುರಾಣದಲ್ಲಿ ಸೇರಿಕೊಳ್ಳುತ್ತದೆ. ಸಾತ್ವಿಕ 6 ಪುರಾಣಗಳೇನಿದೆಯಲ್ಲ, ಸಾತ್ವಿಕ 6 ಪುರಾಣಗಳಲ್ಲಿ ಪ್ರಥಮ ಪುರಾಣ ಅಂದರೆ ಭಾಗವತ ಪುರಾಣ, ನಂತರದಲ್ಲಿ ಗರುಡ ಪುರಾಣ ಬರ್ತದೆ. ಭಾಗವತ ಪುರಾಣದಲ್ಲಿ 18,000 ಶ್ಲೋಕಗಳು ಬರ್ತದೆ. ಇದನ್ನು ತಿಳ್ಕೊಳ್ಬೇಕು ನಾವೆಲ್ಲ. ಭಾಗವತ ಪುರಾಣದಲ್ಲಿ ಒಟ್ಟು ಶ್ಲೋಕಗಳು 18,000 ಶ್ಲೋಕಗಳು. ಇಲ್ಲಿ ಗರುಡ ಪುರಾಣದಲ್ಲಿ ಎಷ್ಟು ಶ್ಲೋಕಗಳು ಇರ್ತದೆ ಅಂದರೆ 1,000 ಹೆಚ್ಚಿದೆ ಇಲ್ಲಿ, ಅಂದರೆ 19,000 ಶ್ಲೋಕಗಳು ಗರುಡ ಪುರಾಣದಲ್ಲಿ. ಇನ್ನು 19,000 ಶ್ಲೋಕಗಳನ್ನು ಅನುವಾದ ಮಾಡೋದು ಹೇಗೆ, ಉಪನ್ಯಾಸ ಮಾಡೋದು ಹೇಗೆ? 5 ದಿನ ಇದೆ. 5 ದಿನದಲ್ಲಿ 5 ತಾಸು ಸಿಗ್ತದೆ. 5 ತಾಸಿನಲ್ಲಿ 19,000 ಅಂದರೆ ಅದು ಯಮರಾಜನೇ ಬರಬೇಕಾಗ್ತದೆ. ಹಾಗಾಗಿ ಕೆಲವು ಅಂಶಗಳನ್ನು ಮಾತ್ರ ನಾವು ತಿಳಿದುಕೊಳ್ಳುವಂತಹದ್ದು. ಈ ಗರುಡ ಪುರಾಣದಲ್ಲಿ 3 ಕಾಂಡಗಳು, ಚಾಪ್ಟರ್ಸ್ ಅಂತ ಹೇಳ್ತಾರೆ. ಕೆಲವು ಕಡೆ ಅಧ್ಯಾಯಗಳು ಅಂತ ಹೇಳ್ತಾರೆ, ಇನ್ನು ಕೆಲವು ಕಡೆ ಸ್ಕಂದಗಳು ಅಂತ ಹೇಳ್ತಾರೆ ಪುರಾಣದ ವಿಷಯದಲ್ಲಿ. ಇನ್ನು ಕೆಲವು ಕಡೆ ಕಾವ್ಯಾದಿಗಳಾಗುವಾಗ ಸರ್ಗಗಳು ಅಂತ ಹೇಳ್ತಾರೆ. ಗರುಡ ಪುರಾಣದಲ್ಲಿ ರಾಮಾಯಣ ಆದಿ ಕಾವ್ಯ, ವಾಲ್ಮೀಕಿ ಋಷಿಗಳು, ಅಲ್ಲಿ ಏನು ಹೇಳ್ತಾರೆ, ಕಾಂಡಗಳು ಅಂತ ಕರೀತಾರೆ. ಬಾಲಕಾಂಡ, ಅಯೋಧ್ಯಾಕಾಂಡ, ಹೀಗೆಲ್ಲ ಕಾಂಡಗಳು ಅಂತ ಹೇಳ್ತಾರೆ. ಇಲ್ಲಿ ಗರುಡ ಪುರಾಣದಲ್ಲಿಯೂ ಕೂಡ ಚಾಪ್ಟರ್ಸ್, ಅದನ್ನು ಹೇಳಲಿಕ್ಕೆ ಏನು ಹೇಳಿದ್ದು, ಕಾಂಡ ಅಂತ ಹೇಳಿದ್ದಾರೆ. ಅದರಲ್ಲಿ ಇಲ್ಲಿ 3 ಕಾಂಡಗಳು ಏನೋ ಪ್ರಧಾನ. ಒಂದು ಆಚಾರ ಕಾಂಡ ಅಂತ ಒಂದನೇದು, ಎರಡನೇದು ಧರ್ಮಕಾಂಡ ಅಂತ ಹೇಳ್ತಾರೆ. ಅದನ್ನೇ ಧರ್ಮಕಾಂಡವನ್ನೇ ಆ್ಯಕ್ಚುಲಿ ಅದನ್ನು ಪ್ರೇತಕಾಂಡ ಅಂತ ಕರೀತಾರೆ. ಈಗ ನಮಗೆ 5 ದಿನಗಳಲ್ಲಿ ನಾವು ನೋಡೋದಿದೆ ಕಾಂಡ, ಧರ್ಮಕಾಂಡವನ್ನು ನಾವು ಚಿಂತನೆ ಮಾಡುವಂಥದ್ದು. 3ನೇ ಕಾಂಡ ಬ್ರಹ್ಮಕಾಂಡ ಅಂತ. ಹೀಗೆ ನೆನಪಿಡುವಂತಹ, ಸರಳವಾಗಿ ನೆನಪಲ್ಲಿ ಇಟ್ಟುಕೊಳ್ಳುವ ಇಳಿಕೆ ಇದೆ. ಒಟ್ಟು 3 ಕಾಂಡಗಳು: ಆಚಾರಕಾಂಡ, ಧರ್ಮಕಾಂಡ ಅರ್ಥಾತ್ ಪ್ರೇತಕಾಂಡ, ಇನ್ನೊಂದು ತತ್ವಜ್ಞಾನವನ್ನು ಕೊಡಲಿಕ್ಕೆ ಬ್ರಹ್ಮಕಾಂಡ. ಸದಾಚಾರಗಳ ಬಗ್ಗೆ ಹೇಳಿದ್ದರಿಂದ ಅದನ್ನು ಆಚಾರಕಾಂಡ ಅಂತ ಕರೀತಾರೆ. ಪ್ರೇತದ ಒಂದು ಗತಿ, ಪಾಪ ಪುಣ್ಯಗಳ, ಧರ್ಮಾಧರ್ಮಗಳ ಒಂದು ವಿಶ್ಲೇಷಣೆಯನ್ನು, ಮತ್ತು ನರಕಗಳ ಒಂದು ಗತಿಯನ್ನು, ಇನ್ನು ಸಾಯುವ ಹಂತದಲ್ಲಿ, ಮರಣ ನಂತರದಲ್ಲಿ, ಮರಣ ಸಮೀಪ ಬಂದಾಗ, ಮತ್ತು ಮರಣ ಆದ ನಂತರ ಏನು ಮಾಡಬೇಕು, ವಿಹಿತ ಕರ್ಮಗಳೇನು, ಅದನ್ನೆಲ್ಲ ಹೇಳಿದ್ದು ಇದು ಯಾವ ಕಾಂಡದಲ್ಲಿ, ಧರ್ಮಕಾಂಡದಲ್ಲಿ, ಪ್ರೇತಕಾಂಡದಲ್ಲಿ ಹೇಳ್ತಾರೆ. ಇನ್ನು ಕೊನೆಯದು ಬ್ರಹ್ಮಕಾಂಡ, ತತ್ವಜ್ಞಾನವನ್ನು, ಬ್ರಹ್ಮ ವಿಷಯಕ ಜ್ಞಾನವನ್ನು ಅಲ್ಲಿ ಉಪದೇಶ ಮಾಡುವಂಥದ್ದು. ಇದನ್ನು ನಾವು ಒಂದು ವಿಷಯ ತಿಳಿಯೋದೇನು ಅಂದರೆ, ಯಾರು ಈ ಗರುಡ ಪುರಾಣವನ್ನು ಯಾರಿಗೆ ಉಪದೇಶ ಮಾಡಿ, ಗುರು ಯಾರು, ಶಿಷ್ಯ ಯಾರು, ಟೀಚರ್ ಯಾರು, ಸ್ಟೂಡೆಂಟ್ ಯಾರು ಅಂತಂದರೆ ಇಬ್ಬರೇ. ಕ್ಲಾಸಲ್ಲಿ ಆದರೆ, ಈಗಿನ ಕ್ಲಾಸಲ್ಲಿ ಆದರೆ ತುಂಬ ಸ್ಟೂಡೆಂಟ್ಸ್ ಇರ್ತಾರೆ. ಗರುಡ ಪುರಾಣ ಕೇಳಲಿಕ್ಕೆ ಟೀಚರ್ ಒಬ್ಬನೇ, ಸ್ಟೂಡೆಂಟ್ ಒಬ್ಬನೇ. ಅದಕ್ಕೆ ಟೀಚರ್ ಯಾರು ಅಂದರೆ ವಿಷ್ಣು ಪಾಠ ಮಾಡಿದ್ದಾರೆ. ಸ್ಟೂಡೆಂಟ್ ಯಾರು ಅಂದರೆ ಗರುಡ ಕೊಡ್ತಿದ್ದಾರೆ. ಇಡೀ ಕ್ಲಾಸಲ್ಲಿ ಗರುಡ ಒಬ್ಬನೇ ಇದ್ದಾರೆ. ಹಾಗಾಗಿ ಗರುಡನಿಗೆ ಉಪದೇಶ ಮಾಡಿದ್ದರಿಂದ, ನಾರಾಯಣ ವಿಷ್ಣು ಉಪದೇಶ ಮಾಡಿದ್ದರಿಂದ, ಗರುಡ ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ವಿಷ್ಣು ಸರಳವಾಗಿ ಕೊಟ್ಟಿದ್ದರಿಂದ ಇದು ಏನು ಅಂತ ಪ್ರಸಿದ್ಧವಾಯಿತು. ವಿಷ್ಣು ಹೇಳ್ತಾನೆ, ನೀನೇ ಕೇಳಿದ ಪುರಾಣ ಆದ್ದರಿಂದ ನಿನ್ನ ಹೆಸರಿನಲ್ಲಿಯೇ ಇದು ಲೋಕದಲ್ಲಿ ಪ್ರಸಿದ್ಧವಾಗಿ ಬೆಳೀಲಿ ಅಂತ ವಿಷ್ಣು ವರವನ್ನು ಕೊಟ್ಟಿದ್ದರಿಂದ ಇದು ಏನೋ ಪುರಾಣ ಅಂತ ಆಗಿಬಿಟ್ಟಿತು.
ಗರುಡ ಪುರಾಣ ಅಂತ ಆಯಿತು ಅಂತ ಹೇಗೆ ಹೇಳ್ತಾರೆ. ಈ ಗರುಡ ಪುರಾಣದಲ್ಲಿ ತುಂಬ ವಿಷಯಗಳು ಬರ್ತದೆ, ಸೂಕ್ಷ್ಮವಾದ ಸಂಗತಿಗಳು. ಗರುಡ ವಿಷ್ಣುವಿಗೆ ಕೇಳಿತು, ಏನಂದರೆ ಭಕ್ತಿಯ ಮಾರ್ಗ ಎಲ್ಲ ಮಾರ್ಗಗಳಿಗಿಂತಲೂ ಕೂಡ ಶ್ರೇಷ್ಠವಾದದ್ದು. ಯಾಕೆಂದರೆ ನಮಗೆ ಮುಕ್ತಿ ಸಿಗೋದು, ಮೋಕ್ಷ ಸಿಗೋದು ಯಾವುದರಿಂದ ಅಂದರೆ ಭಕ್ತಿಯಿಂದ ಮಾತ್ರ. ಭಕ್ತಿ ಇಲ್ಲದವರಿಗೆ ಮುಕ್ತಿ ಇಲ್ಲ ಅಂತಾರೆ. ಭಕ್ತಿ ಹೇಗೆ ಬರ್ತದೆ? ಭಕ್ತಿ ಬರೋದು ಹೇಗೆ ಅಂದರೆ ಗುರುವಿನಲ್ಲಿ ನಾವು ಉಪಸಕ್ತಿ ಮಾಡಿದ, ಅಂದರೆ ಗುರು ಸೇವೆಯನ್ನು ಮಾಡಿದ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಅಂದರೆ ಗುರುಗಳಲ್ಲಿ ಭಕ್ತಿ ಮಾಡಿದಾಗ ಆಮೇಲೆ ದೇವರಲ್ಲಿ ಭಕ್ತಿ ಬರ್ತದೆ. ದೇವರಲ್ಲಿ ಭಕ್ತಿ ವೃದ್ಧಿ ಆದಮೇಲೆ ಏನಾಗ್ತದೆ? ನಮಗೆ ಮುಕ್ತಿ ಸಿಗ್ತದೆ. ಅಂದರೆ ಭಕ್ತಿ ಬರಬೇಕು ಅಂದರೆ ಏನು ಬೇಕು? ಜ್ಞಾನ ಬೇಕು. ಜ್ಞಾನ ಬಗ್ಗೆ, ದೇವರ ಬಗ್ಗೆ ವಿಶೇಷವಾಗಿ ಜ್ಞಾನ ಬಂದಾಗ, ದೇವರ ಮಹಿಮಾ ಜ್ಞಾನ ಆದಾಗ ಅವನಲ್ಲಿ ಭಕ್ತಿ ಉಂಟಾಗ್ತದೆ. ಭಕ್ತಿ ಉಂಟಾದಾಗ ದೇವರೇನು ಮಾಡ್ತಾರೆ? ಖುಷಿಯಿಂದ, ಸಂತೋಷದಿಂದ ನಮಗೇನು ಮಾಡ್ತಾರೆ? ಮೋಕ್ಷವನ್ನು, ಮುಕ್ತಿಯನ್ನು ಭಗವಂತ ಕೊಡುತ್ತಾರೆ. ಆದರೆ ಭಕ್ತಿರಹಿತನಾದವರು, ಭಗವಂತನ ಜ್ಞಾನವನ್ನು ಪಡೆಯದೇ ಇದ್ದವರು, ಅವರೆಲ್ಲ ಎಂಥವರು ಅಂದರೆ ತೇನರಾಹ ಪಶವಃ. ಈ ಮನುಷ್ಯ ಜನ್ಮ ಬಂದಾಗ ಭಗವಂತನ ಜ್ಞಾನವನ್ನು ಪಡೆದುಕೊಂಡ್ರೆ ಸಾರ್ಥಕವಾಗುತ್ತೆ. ದೇವರ ವಿಷಯಿಕ ಜ್ಞಾನವನ್ನು ಪಡೆಯದೇ ಹೋದರೆ ಅವರೇನಾಗಿ ಬಿಡ್ತಾರೆ? ತೇ ನರಾಹ ಪಶವಃ. ಪಶುವಿಗಿಂತಲೂ ಅವರು ಕಡೆಯಾಗ್ತಾರೆ. ಅವರೇನು ಮಾಡ್ತಾರೆ? ಅಂಥವರಲ್ಲಿ ಹೋಗಿಬಿಡ್ತಾರೆ. ಭಕ್ತಿ ಸಿದ್ಧಾಂತವನ್ನು ಆಶ್ರಯಿಸಿದವರು ಮೋಕ್ಷಕ್ಕೆ ಹೋಗ್ತಾರೆ, ಅಂದರೆ ಭಗವಂತನ ಲೋಕಕ್ಕೆ ಹೋಗ್ತಾರೆ. ದ್ವೇಷವನ್ನು ಮಾಡಿದವರು, ಭಕ್ತಿಯನ್ನು ಮಾಡದೇ ಇದ್ದವರು, ನಾಸ್ತಿಕರು, ಮತ್ತು ಪಾಪಗಳಲ್ಲಿ ತಲ್ಲೀನರಾದವರು, ಪಾಪಕರ್ಮಗಳನ್ನು ಮಾಡುವವರು, ಇವರಲ್ಲಿ ಹೋಗಬೇಕಾಗ್ತದೆ ತದ್ವಿರುದ್ಧವಾಗಿ. ಅವರು ದೇವರ ಲೋಕಕ್ಕೆ, ವೈಕುಂಠಕ್ಕೆ, ಕೈಲಾಸಕ್ಕೆ ಅವರು ಹೋದರೆ ಇವರಲ್ಲಿ ಹೋಗಬೇಕಾಗ್ತದೆ, ಇವರು ಯಮಲೋಕಕ್ಕೆ, ನರಕಗಳಿಗೆ ಹೋಗಬೇಕಾಗ್ತದೆ. ಅದಕ್ಕೆ ಗರುಡನಿಗೆ ದೇವರು ಹೇಳ್ತಾರೆ, ಈ ಮನುಷ್ಯರಿಗೆ ಎಷ್ಟು ಸರಳವಾದ ಉಪಾಯವಿದೆ, ಇವರು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಎಷ್ಟು ಸರಳವಾಗಿ, ಸರಳ ಸೂತ್ರ ಇದೆ, ಈಸಿ ಮೆಥಡ್ ಇದೆ. ಏನು? ಸುಗಮಂ ಭಗವನ್ನಾಮ ಜಿಹ್ವಾಚ ವಶವರ್ತಿನಿ ತಥಾಪಿ ನರಕಂ ಯಾಂತಿ ಧಿಕ್ ಧಿಕ್ ಅಸ್ತು ನರಾಧಮಾನ್. ಸುಲಭಂ ಭಗವನ್ ನಾಮ, ಸರಳವಾಗಿ ಹೇಳಲಿಕ್ಕೆ ದೇವರ ನಾಮ ಇದೆ. ಹರಿ ಸರಳ, ಅಥವಾ ಹರ ಅದು ಸರಳ ಇದೆಯಲ್ಲ, ಹರ ಅಂತ ಹೇಳ್ಬೋದು, ಹರಿ ಅಂತ ಹೇಳಲಿಕ್ಕಾಗ್ತದೆ. ಅಥವಾ ನಾರಾಯಣ ಅಂತ ಸರಳವಾಗಿದೆ, ಕೃಷ್ಣ ಅಂತ ಹೇಳ್ಬೋದು, ರಾಮ ಅಂತ ಹೇಳಲಿಕ್ಕಾಗ್ತದೆ, ಮೃತ್ಯುಂಜಯ ಅಂತ ಹೇಳಲಿಕ್ಕಾಗ್ತದೆ. ಮೃತ್ಯುಂಜಯ ನಮಗೆ ಹೇಳಲಿಕ್ಕಾಗೋದಿಲ್ಲ, ಅಲ್ಲೆಲ್ಲ ಏನಿದೆ? ಒತ್ತಕ್ಷರಗಳಿವೆ. ಮೃ ಅಂತ ಹೇಳಲಿಕ್ಕಾಗೋದಿಲ್ಲ, ತ ಪ್ಲಸ್ ಯ ಉ ಅದೆಲ್ಲ ಹೇಳಲಿಕ್ಕಾಗೋದಿಲ್ಲ. ಮೃತ್ಯುಂಜಯ ಹೇಳಿದ, ಬೇಡ, ನನ್ನದೇ ಒಂದು ಸುಲಭವಾದ ನಾಮ ಇದೆ, ಯಾವುದು? ಹರ ಅಂತ ಇದೆ, ಹೇಳು. ಇಲ್ಲ, ಹ ಅಂತ ನಮಗೆ ಹೇಳಲಿಕ್ಕಾಗೋದಿಲ್ಲ, ಅದು ಸ್ವಲ್ಪ ಎಲ್ಲೋ ಒಂದು ಕಡೆ ನಮಗೆ ಏನಾಗ್ತದೆ? ಕಷ್ಟ ಆಗ್ತದೆ. ಬೇಡ, ಶಿವ ಅಂತ ಹೇಳು, ನಮಃ ಶಿವಾಯ ಅಂತ ಹೇಳು, ನಮಃ ಶಿವಾಯ ಅಂತ ಹೇಳು. ಇಲ್ಲ, ನಮಃ ಶಿವಾಯ ಅಷ್ಟೆಲ್ಲ ಹೇಳಲಿಕ್ಕಾಗೋದಿಲ್ಲ, ಶಿವಾಯ ಅಂತ ಹೇಳು. ಕೊನೆಗೆ ಶಿವಾಯ ಅದು ಹೇಳಲಿಕ್ಕೆ ಕಷ್ಟ ಆಗ್ತದೆ, ಶಿವ ಅಂತ ಹೇಳು. ಶಿವ ಶಿವ ಎನ್ನಿರೋ ಅಷ್ಟಾಗ್ತದೆ, ಅದು ಆಗೋದಿಲ್ಲ. ವ ಅಂತ ಹೇಳು,
ಅದು ಆಗೋದಿಲ್ಲ ಶಿ ಅಂತ ಹೇಳು, ಅದು ಆಗೋದಿಲ್ಲ ನರಕಕ್ಕೆ ಹೊರಡು ಅಂತ ಹೀಗೆ. ಹಾಗಾಗಿ ಸರಳವಾದ ನಾಮ ಸುಗಮಂ ಭಗವನ್ನಾಮ, ಒಂದು ಕಡೆ ಹೇಳಲಿಕ್ಕೆ ಸರಳವಾದ ನಾಮಗಳು, ಮತ್ತೊಂದು ಕಡೆ ಆ ಭಗವಂತನ ದೇವರ ನಾಮಗಳನ್ನು ಹೇಳಲಿಕ್ಕೆ ಏನಿದೆ, ಜಿಹ್ವಾ ನಾಲಿಗೆ ಇದೆ. ಒಂದು ಕಡೆ ದೇವರ ನಾಮ ಇದೆ, ಅದನ್ನು ಹೇಳಲಿಕ್ಕೆ ಪಠಣ ಮಾಡಲಿಕ್ಕೆ ಇನ್ನೊಂದು ಕಡೆಯಿಂದ ನಾಲಿಗೆ ಇದೆ. ಹೀಗಿದ್ರೂ ಕೂಡ ಇಷ್ಟೆಲ್ಲ ಸರಳವಾದ ಸೂತ್ರಗಳಿದ್ರೂ ಕೂಡ ಇವರು ದೇವರ ನಾಮಗಳನ್ನು ಹೇಳಲಿಲ್ಲ. ಆದ್ದರಿಂದ ಇಷ್ಟೆಲ್ಲ ಸುಲಭವಾದ ಸಾಮಗ್ರಿಗಳಿದ್ದರೂ ಭಗವಂತನ ನಾಮಗಳನ್ನು ಹೇಳದೆ ಎಲ್ಲ ಮನುಷ್ಯರುಗಳು 90% ಹೋಗ್ಬಿಡ್ತಾರೆ. ಅವರು ನರಾಧಮ ನರಕಂ ಯಾಂತಿ, ನರಕಕ್ಕೆ ಹೋಗಿಬಿಡ್ತಾರೆ. ಅಂತಹ ಮನುಷ್ಯರಿಗೆ ಧಿಕ್ ಧಿಕ್ ಅಂತ ಯಮರಾಜ ಹೇಳಿಕೆ. ಅಂತಹ ಮನುಷ್ಯರಿಗೆ ಏನೋ ಧಿಕ್ಕಾರ. ಯಾರಿಗೆ ಧಿಕ್ಕಾರ? ಸರಳವಾದ ನಾಮಗಳಿದ್ದು ಹೇಳಲಿಕ್ಕೆ ಒಳ್ಳೆಯ ಅಂಗ ನಾಲಿಗೆ ಇದ್ದು ಹೇಳದೆ ಹೋದರೆ ಅಂತಹ ಮನುಷ್ಯರಿಗೆ ಧಿಕ್ಕಾರ ಅಂತ ಯಮನೇ ಹೇಳಿದ ಮಾತು. ಅದಕ್ಕೆ ಹರಿದಾಸರು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಹೀಗೆ ಹೇಳಿದ್ದು. ಆದ್ದರಿಂದ ಭಗವಂತನ ನಾಮಗಳನ್ನು ನಾವು ನಿತ್ಯ ಪಠಿಸಬೇಕಾಗುತ್ತದೆ. ಆದರೆ ಆ ನಾಮ ಭಗವಂತನ ನಾಮಗಳನ್ನು ಪಠಿಸೋದು ಅದು ವಿಸ್ಮರಣೆ ಆಗ್ತದೆ. ಕೊನೆ ಕಾಲದಲ್ಲಂತೂ ಬಹಳ ದುರ್ಲಭ. ಸಂತತಂ ಚಿಂತೆಯೇ ಅನಂತಂ ಅಂತ್ಯಕಾಲೇ ವಿಶೇಷತಃ. ಆ್ಯಕ್ಚುಲಿ ದೇವರ ನಾಮ ಅಂತ್ಯಕಾಲದಲ್ಲಿ ಬರಬೇಕು. ಮರಣ ಕಾಲದಲ್ಲಿ ದೇವರ ನಾಮ ಹೇಳಬೇಕು, ಪಠಣ ಮಾಡಬೇಕು. ಯಾವಾಗ ಆಗ್ತದೆ? ಆ ಸಮಯದಲ್ಲಿ ಹೇಗೆ ಬರ್ತದೆ ಅಂದರೆ ನಿರಂತರವಾದ ಅಭ್ಯಾಸ, ನಿತ್ಯ ಅಭ್ಯಾಸ ಇದ್ದರೆ ಕೊನೆಯ ಕಾಲದಲ್ಲಿ ಏನಾಗ್ತದೆ, ಎಕ್ಸಾಮಲ್ಲಿ ಅವನು ಫೈನಲ್ ಆಗಿ ಅವನು ಉತ್ತರಗಳನ್ನು ಬರೆಯಬೇಕು ಅಂತ ಇದ್ದರೆ, ಸ್ಫೂರ್ತಿ ಬರಬೇಕು ಅಂತ ಇದ್ದರೆ ಹೇಗಾಗ್ತದದು? ಅಭ್ಯಾಸ. ನಿತ್ಯ ಸ್ಟಡಿ ಮಾಡಿದಾಗ, ಅಭ್ಯಾಸ ಮಾಡಿದಾಗ ವಾರ್ಷಿಕ ಪರೀಕ್ಷೆಯಲ್ಲಿ ಫೈನಲಲ್ಲಿ ಹೇಗೆ ಅವನು ಬರೆದು ಬಿಡ್ತಾನೆ, ಹಾಗೆ ನಮಗೆ ಇವತ್ತು ಫೈನಲ್ ಪರೀಕ್ಷೆ, ಅಂತಿಮ ಪರೀಕ್ಷೆ ಯಾವುದು ಅಂದರೆ ಮರಣ ಕಾಲ. ಆ ಮರಣ ಸಮಯದಲ್ಲಿ ಏನು ಬರಬೇಕಾವಾಗ ದೇವರ ನಾಮಗಳನ್ನು ಪಠಿಸುವ ಒಂದು ಯೋಗ ನಮಗೆ ಬರಬೇಕು. ಆದರೆ ಅದು ಬರೋದು ಬಹಳ ಕಷ್ಟ. ಯಾರಿಗೆ? ಪಾಪಿಗಳಿಗೆ. ಯಾರು ಪಾಪಿಷ್ಠರಿದ್ದಾರೆ, ಯಾರು ಪುಣ್ಯವಂತರು ಅಲ್ಲ, ಅವರಿಗೆ ದೇವರ ನಾಮಗಳು ಬರುವುದಿಲ್ಲ ಕೊನೆಯ ಕಾಲದಲ್ಲಿ. ವೃದ್ಧಾಪ್ಯ ಬಂದಿರ್ತದೆ. ಬಾಲ್ಯದಲ್ಲಿ ತಿಳಿಯುವುದಿಲ್ಲ, ದೇವರ ನಾಮ ಹೇಳಿಲ್ಲ, ಭಗವಂತನ ಬಗ್ಗೆ ಲಕ್ಷ್ಯ ಹೋಗುವುದಿಲ್ಲ. ಯೌವನದಲ್ಲಿ ತಾರುಣ್ಯ ಇದ್ದಾಗ ಟೆಂಪ್ರೇಚರ್ ಜಾಸ್ತಿ ಇರ್ತದೆ, ಆವಾಗ ಇವನು ಭಗವಂತನ ಜ್ಞಾನ ಪಡೆಯುವುದಿಲ್ಲ. ಇನ್ನು ವೃದ್ಧಾಪ್ಯದಲ್ಲಿ ಮಾಡುವ ಅಂತಂದರೆ ಅವಾಗೆಲ್ಲ ಇಂದ್ರಿಯಗಳು ಏನಾಗಿರುತ್ತದೆ, ಸಾಥ್ ಕೊಡೋದಿಲ್ಲ ನಮಗೆ. ಅವಾಗೇನಾಗಿರ್ತದೆ ಅಂದರೆ ಕಣ್ಣುಗಳು ಕಾಣೋದಿಲ್ಲ, ಕಿವಿಗಳು ಕೇಳೋದಿಲ್ಲ, ಪ್ರವಚನಕ್ಕೆ ಬಂದರೆ ತಲೆಯಾಡಿಸ್ತಾನೆ. ಏನು ಹೇಳಿದರು ಪ್ರವಚನ ಅಂದರೆ ಗೊತ್ತಿಲ್ಲ ಅಂತ. ಯಾಕೆ? ಕಿವಿ ಕೇಳೋದಿಲ್ಲ. ಹೀಗೆಲ್ಲ ದೇಹ ಜರ್ಜರಿತವಾಗಿರುತ್ತದೆ. ಮುಪ್ಪಿನ ಕಾಲದಲ್ಲಿ ಅಂತೂ ತುಂಬ ಕಷ್ಟ. ವೃದ್ಧಾಪ್ಯ, ವಾರ್ಧಕ್ಯ ಬಂದ ಮೇಲೆ ದಯನೀಯ ಸ್ಥಿತಿ ಆಗಿಬಿಟ್ಟಿದೆ. ಹಲ್ಲುಗಳೆಲ್ಲ ಬಿದ್ದೋಗಿರ್ತದೆ, ಮತ್ತು ನಾಲಿಗೆ ರುಚಿ ಹತ್ತೋದಿಲ್ಲ. ಡಾಕ್ಟರ್ ಹತ್ರ ಹೋಗ್ತಾನೆ, ಏನಾಗಿದೆ ಅಂತ.
ಅವರು ಟ್ಯಾಬ್ಲೆಟ್ ಕೊಡ್ತಾರೆ, ಟ್ಯಾಬ್ಲೆಟ್ ತೊಗೊಳ್ತಾನೆ, ಮಾತ್ರೆ ತಗೊಳ್ತಾನೆ, ಇದ್ದ ರುಚಿಯೂ ಕೂಡ ಏನಾಗಿಬಿಡ್ತದೆ, ಹೊರಟು ಬಾಯೆಲ್ಲ ಕೈಯಾಗುತ್ತೆ. ಆಮೇಲೆ ಡೈಜೆಷನ್ ಶಕ್ತಿ ಡೈಜೆಷನ್ ಪವರ್ ಎಲ್ಲ ಹೊರಟೋಗುತ್ತೆ. ಉಂಡದ್ದು ತಿಂದದ್ದು ಯಾವುದು ಅದು ಅರಗೋದಿಲ್ಲ. ಯಾವಾಗ ಆಹಾರ ಊಟ ಮಾಡಿದರೆ ಏನು ಬರ್ತದೆ, ಪುಷ್ಟಿ ಬರ್ತದೆ, ಸ್ವಲ್ಪ ತಾಕತ್ತು ಬರ್ತದೆ. ಇವಾಗೇನಾಗ್ತದೆ, ಜೀರ್ಣಶಕ್ತಿಗೆ ಹೋಗಿರೋದ್ರಿಂದ ಕೊನೆಗೆ ಊಟ ಇಲ್ಲ ಅಂತ ಆಗ್ತದೆ. ಅಗ್ನಿಮಾಂದ್ಯ ಇದ್ದದರಿಂದ ಜಾಠರಾಗ್ನಿ ಅದು ಬೆಳಗೋದಿಲ್ಲ. ಆದ್ದರಿಂದ ಜಾಠರಾಗ್ನಿ ಏನಾಗಬೇಕು, ಆ್ಯಕ್ಚುಲಿ ಅದು ದಹಿಸಬೇಕು, ಅದು ಆಗೋದಿಲ್ಲ. ಮಂದಾಗ್ನಿ ಆಗಿಬಿಡ್ತದೆ. ಆದ್ದರಿಂದ ಎಲ್ಲರೂ ಹೊಟ್ಟೆ ಒಳಗೆ ಇರ್ತದೆ, ಅಗ್ನಿ ಇರ್ತದೆ. ಆ ಅಗ್ನಿ ಏನಾಗ್ಬಿಡ್ತದೆ, ಮಂದಾಗಿಬಿಡ್ತದೆ. ಮಂದಾಗಿದ್ದನ್ನು ಏನು ಕರೀತಾರೆ, ಅದನ್ನು ಮಂದಾಗ್ನಿ ಅಂತ. ಹಾಗಾಗಿ ಊಟ ಹೋಗೋದಿಲ್ಲ ಅಂತಂದಾಗ ತಾಕತ್ತು ಇಲ್ಲ. ತಾಕತ್ತಿಲ್ಲ ಅಂತಂದಮೇಲೆ ಒಂದೊಂದು ಇಂದ್ರಿಯಗಳು, ನರನಾಡಿಗಳು, ಕೋಶಗಳು, ಬ್ರೈನು, ಲಿವರು, ಕಿಡ್ನಿ, ಹಾರ್ಟು ಎಲ್ಲ ಏನಾಗ್ತದೆ, ವೀಕ್ ಆಗ್ತಾ ಹೋಗ್ತದೆ, ದುರ್ಬಲವಾಗ್ತಾ ಹೋಗ್ತದೆ. ಮತ್ತು ಆಯುರ್ವೇದದ ಪ್ರಕಾರ 3 ಏನು ತ್ರಿಗುಣಗಳಿವೆ, 3 ಧಾತುಗಳಿವೆ, ಅವೇನಾಗ್ತದೆ, ಡ್ಯಾಮೇಜ್ ಆಗ್ತದೆ, ಅಸ್ತವ್ಯಸ್ತ ಆಗ್ತದೆ. ವಾತ, ಪಿತ್ತ ಮತ್ತು ಕಫ. ವಾತ, ಪಿತ್ತ, ಕಫಗಳು ಅವೇನಾಗಿಬಿಡ್ತವೆ, ಅಸ್ತವ್ಯಸ್ತ ಆಗ್ತವೆ. ಕೊನೆಗೆ ಎಲ್ಲಿ ತನಕ ಆಗ್ತದೆ ಅಂದರೆ, ಆ ಕಫ ಹೆಚ್ಚಾಗಿಬಿಟ್ಟು ಎಷ್ಟು ಲಿಮಿಟ್ ಇರಬೇಕು, ವಾತ, ಪಿತ್ತ, ಕಫಗಳು ಸ್ಥಿಮಿತದಲ್ಲಿರಬೇಕು, ಸಮತೋಲನದಲ್ಲಿ ಇದ್ದರೆ ಅವನು ಆರೋಗ್ಯವಂತ ಅಂತ ಕಲಿಸಿಕೊಳ್ತಾನೆ. ಇದೆಲ್ಲ ಹೇಳ್ತಾನೆ ದೇವರು. ಇಷ್ಟು ಗರುಡನಿಗೆ ಹೇಳಿದ್ದು ಕತೆ. ಅಕಸ್ಮಾತ್ ಅದು ಲಿಮಿಟ್ ಮೀರಿಬಿಟ್ರೆ, ಗೆರೆಯನ್ನು ಮೀರಿಬಿಟ್ರೆ ಏನಾಗ್ತದೆ, ನರನಾಡಿಗಳಲ್ಲಿ ಕಫ ತುಂಬಿಕೊಂಡ್ಬಿಡ್ತದೆ. ಅದನ್ನು ಹೇಳ್ತಾನೆ, ಕಫ ಸಮೃದ್ಧ ನಾಡಿಕಃ ವಾಯುನಾ ಉದ್ಗ್ರಮತೋತ್ತಾರಃ ಕಫ ಸಮೃದ್ಧ ನಾಡಿಕಃ ಕಾಸಶ್ವಾಸಕೃತಾಯಾಸಃ ಕಂಠೇ ಗುರ್ಗುರಾಯತೆ. ಲಂಗ್ಸ್ಗಳಲ್ಲೆಲ್ಲ ಕಫ ತುಂಬಿಕೊಳ್ತದೆ. ಕಫ ಸಮೃದ್ಧ ನಾಡಿಕಃ. ಕಫ ಸಮೃದ್ಧ ನಾಡಿಕ ಅಂದರೆ ನಾಡಿಗಳಲ್ಲಿ ಕಫ ತುಂಬಿಕೊಳ್ತದೆ. ನಾಡಿಗಳಲ್ಲಿ ಕಫ ತುಂಬಿಕೊಳ್ಳೋದಂದ್ರು ಲಂಗ್ಸಲ್ಲಿ ಕಫ ತುಂಬೋದಂದ್ರು ಒಂದೇ ಅಲ್ಲ. ಡಾಕ್ಟರು ಇದು ಹೇಳ್ತಾನೆ, ಅದು ಯಾಕೆ ಅವನಿಗೆ ತೊಂದರೆ ಆಗ್ತಾ ಇದೆ ಅಂದರೆ ಲಂಗ್ಸ್ ಒಳಗೆ ಕಫ ತುಂಬಿಕೊಂಡಿದೆ. ಡಾಕ್ಟರ್ ತಮ್ಮ ಭಾಷೆಯಲ್ಲಿ ಹೇಳಿದರೆ, ಪುರಾಣ ಹೇಳಿತ್ತು, ಕಫ ಸಮೃದ್ಧ ನಾಡಿಕಃ, ನಾಡಿಯಲ್ಲಿ ಕಫ ತುಂಬಿಕೊಂಡಿತ್ತು. ಯಾವಾಗ ಕಫ ಹೆಚ್ಚಾಯಿತು, ಸಾಮಾನ್ಯವಾಗಿ ಶೀತ ಆದ್ರೇ ಥಂಡಿ ಆದ್ರೇ ಏನಾಗ್ತಾ ಇರ್ತದೆ, ಗಂಟೆಲ್ಲ ಕೆರೀತದೆ. ಅದಕ್ಕೆ ಕಷಾಯ ಮಾಡಬೇಕಾಗ್ತದೆ, ಅಥವಾ ಏನೋ ಪಿಲ್ಸ್ ತಗೊಳ್ಬೇಕಾಗ್ತದೆ, ವಿಕ್ಸ್ ಅಪ್ಲೈ ಮಾಡಬೇಕಾಗ್ತದೆ ಸಾಮಾನ್ಯವಾಗಿ ಶೀತ ಆದರೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನನ್ನ ನಾಡಿಗಳಲ್ಲಿ ಕಫ ತುಂಬಿಕೊಂಡು ಬಿಟ್ಟರೆ ಅವಾಗೇನಾಗ್ತದೆ, ಒಂದು ಶಬ್ದ ಬರ್ತದೆ, ಅದನ್ನು ಹೇಳ್ತಾರೆ, ಕಂಠೇ ಗುರ್ಗುರಾಯತೆ ಅಂತ. ಕಂಠದಲ್ಲಿ ಕಫ ಎಲ್ಲ ಹೆಚ್ಚಾದದ್ದರಿಂದ ಒಂದು ಸೌಂಡ್ ಬರ್ತದೆ, ವಾಯ್ಸ್ ಏನದು, ಗುರ್ಗುರಾಯತೆ. ಇದು ಶಬ್ದ, ಅದು ಗುರ್ ಅಂತ ಈ ಶಬ್ದ ಬರ್ತದೆ ಅಂತ ಹೇಗೆ ಹೇಳ್ತಾರೆ. ಇದರಿಂದ ಕೊನೆಗೇನಾಗ್ತದೆ, ಯಾವಾಗ ಕಂಠದ ಧ್ವನಿ ಹೆಚ್ಚಾಯಿತು, ಅದು ಏನು ಅಪಸ್ವರ ಹೆಚ್ಚಾಯಿತು, ಕಫದ ಧ್ವನಿ ಹೆಚ್ಚು ಆಗ್ತಾ ಹೋಗ್ತದೆ. ಅರ್ಥ ಏನಾವಾಗ ಇವನು ಅಂತಿಮ ಯಾತ್ರೆಯನ್ನು ಮಾಡಲಿಕ್ಕೆ ತಯಾರಾಗಿದ್ದಾನೆ, ಕೊನೆಯ ಸ್ಥಿತಿ ಇವನಿಗೆ ಬಂದಿದೆ ಅಂತ ನಾವು ತಿಳ್ಕೊಳ್ಬೇಕು. ಆವಾಗೇನಾಗ್ತಾರೆ, ಆವಾಗ ಸುತ್ತಲೂ ಕೊಡ್ತಾರಂತೆ ಎಲ್ಲ ಚಿಂತಾಕ್ರಾಂತರಾದ ಬಾಂಧವರು. ವಯಸ್ಸಾದರೆ ಪರವಾಗಿಲ್ಲ, 70-80 ಆದರೆ ಇನ್ನು ಹೋಗೋ ವಯಸ್ಸು ಅಂತ ತಿಳ್ಕೊಳ್ಬೋದು. ಇನ್ನೂ ಚಿಕ್ಕ ವಯಸ್ಸಿದ್ರೆ
ಎಲ್ಲ ಏನು ಮಾಡ್ತಾರಂತೆ, ಸುತ್ತಲೂ ಕುಳಿತು ರೋದನ ಮಾಡ್ತಾರೆ. ಪಾಂಡವರು, ಅವನಿಗೆ ಬೇಕಾದ ಸ್ನೇಹಿತರು ಎಲ್ಲರೂ ಕೂಡ ದುಃಖದಿಂದ ಅಳ್ತಾರಂತೆ. ಅದಕ್ಕೆ ಹೇಳೋದು, ಮನೆಯಲ್ಲಿ ಒಬ್ಬ ಮಲಗಿದರೆ, ಸಾಮಾನ್ಯವಾಗಿ ಮಲಗಿದಾಗ ಆ ಮಲಗಿದವನ ಸುತ್ತಲೂ ಕೂಡ ಕೊಡಬಾರ್ದು. ಯಾವಾಗ ಕೊಡಬೇಕು ಆವಾಗಲೇ ಕೊಡಬೇಕು. ನಮ್ಮ ಮನೆಯಲ್ಲಿ ದೊಡ್ಡವರು ಹೇಳ್ತಾ ಇರ್ತಾರೆ, ಸುತ್ತಲೂ ಆರೋಗ್ಯವಂತ ವ್ಯಕ್ತಿ ಮಲಗಿದಾಗ ಸುತ್ತಲೂ ಕುಡಿದು ಬಿಟ್ಟರೆ ಅದು ಅಪಶಕುನ ಇಲ್ಲ. ಹಾಗಾಗಿ ಅವನು ಸುತ್ತಲೂ ಕೂಡ ಕೊಡಬಾರ್ದು. ಯಾವಾಗ ಕೊಡಬೇಕದು ಮರಣದ ಸಮಯದಲ್ಲಿ ಕೊಡುವಂತಹದ್ದು. ಮರಣದ ಸಮಯ ಹತ್ತಿರ ಬರ್ತಾ ಇರ್ತದೆ. ಅವಾಗ ಏನಾಗ್ತದೆ, ಅವನಿಗೆ ಇಷ್ಟು ವೇದನೆ ಆಗ್ತದಂತೆ. ಏಕಕಾಲದಲ್ಲಿ ಚೇಳುಗಳು, ಎಷ್ಟು ಚೇಳು, 100 ಚೇಳುಗಳು, 100 ಚೇಳುಗಳು, 100 ಚೇಳುಗಳು ಏಕಕಾಲಕ್ಕೆ ದಂಶನ ಮಾಡಿಬಿಟ್ರೆ ಎಷ್ಟು ವೇದನೆ ಆಗಬೇಕು ಅಷ್ಟು ವೇದನೆ ಆಗ್ತದೆ. ಅಷ್ಟು ಅವನಿಗೆ ನೀವು ಕಲ್ಪಿಸಿಕೊಡಿ ಹೇಗಿರ್ಬೋದು. ಒಂದು ಚೇಳು ಕಚ್ಚಿದ್ರೆ, ಒಂದು ಚೇಳಲ್ಲ, ಒಂದು ಇರುವೆ ಕಚ್ಚಿದರೆ ಎಷ್ಟು ನೋವಾಗ್ತದೆ, ಪೇನಾಗ್ತದೆ ಅಂತ. ಅದು 100 ಚೇಳುಗಳು ಕಚ್ಚಿದಾಗ ಏನು ನೋವಾಗಬೇಕು ಅಷ್ಟು ನೋವಾಗ್ತದೆ. ಆಮೇಲೆ ಇವನು ಪ್ರಾಣ ಪಕ್ಷಿ ಹಾರಿ ಹೋಗುವಂತಹ ಸಮಯ. ಫೇನ ಮುದ್ಗೀರತೆ ಮುಖಂ, ಮುಖದಿಂದ ಆ ಕಫ, ಫೇನ, ಅದು ಏನು ಹೇಳ್ತಾರೆ ಅದಕ್ಕೆ, ಫೇನ ಅಂದರೆ ಬುರುಗು, ಅದು ಹೊರಗಡೆ ಬರುತ್ತದೆ. ಹೊರಗಡೆ ಬಂದಾಗ ಅವನಿಗೆ ಮಾತ್ರ ಕಾಣ್ತಾ ಇರ್ತಾರೆ. ಯಾರಂದರೆ ಯಮದೂತರು ಅವನಿಗೆ ಮಾತ್ರ, ಉಳಿದವರಿಗೆ ಕಾಣೋದಿಲ್ಲ. ಮರಣ ಸಮೀಪ ಬಂದವನಿಗೆ ಯಮದೂತರು ಬರ್ತಾರೆ. ಆ ಯಮದೂತರು ಬಂದಾಗಲೇ ಇವನಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತದೆ. ಅದೊಂದು ಹೃದಯಾಘಾತ. ಈಗ ಡಾಕ್ಟರ್ ಹೃದಯಾಘಾತ ಅಂತಾರಲ್ಲ, ಇನ್ನೊಂದು ಹೇಳ್ತಾರೆ ಕಾರ್ಡಿಯಾ ಅರೆಸ್ಟ್ ಅಂತೀವಿ. ಅದೇನಂದ್ರೆ ಗೊತ್ತಿರೋದು ಯಮದೂತರು ಬಂದುಬಿಟ್ರೆ ಅದು ಅದೇ ಸ್ಥಿತಿ, ಹೃದಯಾಘಾತ ಆಗ್ಬಿಟ್ಟು ಎದೆ ಬಡಿದುಕೊಂಡು ಮೊದಲಿಗೆ ಸತ್ತಿರ್ತಾನವನು. ಆ ಯಮದೂತರು ನೋಡಿದಾಗ ಎದೆ ಹೊಡ್ಕೊಂಡು ಸತ್ತು ಹೋಗುತ್ತೆ. ಹಾಗಿರ್ತಾರಂತ ಯಮದೂತರು. ನೀವು ಗೆಸ್ ಮಾಡಿ ಹೇಗಿರ್ಬೋದು ಯಮದೂತರು. ಹಾಗೆ ಕರಾಳ ರೂಪದಿಂದ ಹೇಳುತ್ತಾರೆ. ಅವರ ಉಗುರುಗಳು, ಅವರ ಕೇಶಗಳು, ಅದೆಲ್ಲವೂ ಕಣ್ಣುಗಳು ಎಲ್ಲ ಕರಾಳ ರೂಪದಿಂದ ಬಂದಿರ್ತಾರೆ. ಅವನು ಸೈತಾನ್ ನೋಡಿದ್ರೇ ಸತ್ತೋಗಿರ್ತಾನೆ. ಇದು ಸೈತಾನ್ ಅಲ್ಲ, ಇವರು ಯಾರು, ಸೈತಾನ್ಗಳನ್ನು ಸೃಷ್ಟಿ ಮಾಡಿದವರು. ಸೈತಾನ್ಗಳಿವೆ ಯಾರು ಯಮದೂತರು. ಅವರು ಬಂದಾಗ ಎದೆ ಹೊಡೆದುಕೊಂಡು ಸತ್ತು ಹೋಗಿಬಿಡ್ತಾನೆ. ಸತ್ತು ಹೋದಾಗ ಏನಾಗ್ತದೆ, ಈ ದೇಹ ಬಿಡ್ತಾನೆ. ಅಂದರೆ ಈ ದೇಹ ಯಾವುದೇ, ಈ ದೇಹಕ್ಕೆ ಏನು ಹೇಳ್ತಾರೆ, ಸ್ಥೂಲ ದೇಹ. 3 ದೇಹ ಇರ್ತದೆ. ಸ್ಥೂಲ ದೇಹ ಮೇಲಿಂದು, ಒಳಗಿನ ಇನ್ನೊಂದು ದೇಹ ಇದೆ ಒಳಗೆ, ಅದನ್ನು ಲಿಂಗ ದೇಹ ಅಂತ ಕರೀತಾರೆ. ಈ ಒಳಗೆ ಇನ್ನೊಂದು ದೇಹ ಇದೆ, ಸೂಕ್ಷ್ಮ ದೇಹ ಅಂತ, ಸ್ವರೂಪ ದೇಹ ಅಂತ. ಗೊತ್ತಾಯ್ತಾ? 3 ಅಂಗಿಗಳು ನಮಗಿದೆ. ಒಂದು ಸ್ಥೂಲಾಂಗಿ, ಇನ್ನೊಂದು ಲಿಂಗಾಂಗಿ, ಇನ್ನೊಂದು ಸ್ವರೂಪಾಂಗಿ. 3 ಅಂಗಿಗಳು. ಇದು ಪ್ರತಿ ವರ್ಷ ನೀವು ಅಂಗಿಗಳನ್ನು ದೀಪಾವಳಿಗೆ ಚೇಂಜ್ ಮಾಡುವ ಹಾಗೆ ಪ್ರತಿ ವರ್ಷ ಆಗೋದಿಲ್ಲ. ಜೀವನದಲ್ಲಿ ಒಂದ್ಸಲ ಸ್ಥೂಲಾಂಗಿ ಕಳಚಿಕೊಳ್ಳುತ್ತದೆ. ಸ್ಥೂಲಾಂಗಿ ಪ್ರಾಣ ಹೋದ ಮೇಲೆ ಈ ಸ್ಥೂಲ ಶರೀರ ಹೋಗ್ತದೆ, ಅದನ್ನು ತೆಗಿಬೇಕು, ಅದನ್ನು ಕಳಿಸಿ ಹೋಗ್ಬಿಡ್ತೀವಿ. ಲಿಂಗಾಂಗಿ ಹಾಗೆ ಹೊಡ್ಕೊಂಡಿರ್ತದೆ. ಸ್ವರೂಪಾಂಗಿ ಅಂತೂ ಇದ್ದೇ ಇರ್ತದೆ. ಆ ಜೀವನ ಸ್ವರೂಪ ದೇಹ ಇದೆಯಲ್ಲ, ಅದು ಜೊತೆಗೆ ಯಾವಾಗಲೂ ಈಗಲೂ ಇರ್ತದೆ, ಮುಂದೆ ಮುಕ್ತರಾದಾಗಲೂ ಇರ್ತದೆ. ಲಿಂಗಾಂಗಿ, ಲಿಂಗ ಎಂಬ ಅಂಗಿ, ಗೊತ್ತಾಯ್ತಾ? ಅದಕ್ಕೆ ನಾವು ಪುರಂದರದಾಸರು ಹೇಳ್ತಾರೆ ನಮ್ಮ ಕಡೆ, ನಾವೆಲ್ಲರೂ ಲಿಂಗಾಂಗಿಗಳು, ನಾವೆಲ್ಲರೂ ಜಂಗಮರು ಅಂತ. ನಾವೆಲ್ಲರೂ ಜಂಗಮರು, ನಾವೆಲ್ಲರೂ ಲಿಂಗಾಂಗಿಗಳು. ಜಂಗಮರು ಅಂದ್ರೇನು? ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಗಮನ ಮಾಡುವವರು, ಅಲೆಯುವವರು, ಆದ್ದರಿಂದ ಜಂಗಮರು.
ಲಿಂಗಾಂಗಿಗಳು ಅಂದರೆ ನಮ್ಮಲ್ಲಿ ಒಳಗಡೆ ಯಾವ ದೇಹ ಇದೆ? ಲಿಂಗ ದೇಹ ಇದೆ. ಹಾಗಾಗಿ ಲಿಂಗಾಂಗಿಗಳು ಅಂತ ಹೇಳೋದು. ಅದು ಲಿಂಗಾಂಗಿಗಳು ಅಂದರು ಲಿಂಗಾಯತರು ಅಂದರು ಒಂದೇ ಅರ್ಥ ತಿಳಿತ. ಲಿಂಗಾಂಗಿಗಳು ಅಂದರು ಲಿಂಗಾಯತರು ಅಂದರು ಒಂದೇ ಅರ್ಥ. ಹಾಗಾಗಿ ನಾವು ಹೆಮ್ಮೆಯನ್ನು ಹೇಳ್ಬೋದು, ನಾವು ಕೂಡ ಏನೋ ಲಿಂಗ ಎಂಬ ದೇಹ ಒಳಗೆ ಇದ್ದದ್ದರಿಂದ ನಾವೇನು ಲಿಂಗಾಯತರು ಲಿಂಗಾಂಗಿಗಳು ಅಂತ ಹೇಳಲಿಕ್ಕೆ ಇದು ಅರ್ಥ ಆಗ್ತದೆ. ಅದಕ್ಕೆ ಲಿಂಗ ಪೂಜೆ ಇದಕ್ಕೆ ಬಂದಿತ್ತು. ಒಳಗೆ ಲಿಂಗ ದೇಹ ಕಳಚಬೇಕು ಅಂತ ಹೇಳಿನೇ ನಾವು ನಿತ್ಯ ಏನು ಮಾಡಬೇಕು? ಲಿಂಗ ಪೂಜೆ ಮಾಡಬೇಕು. ಗೊತ್ತಾಯ್ತಾ? ಅವರೇನು ಮಾಡ್ತಾರೆ? ಇಷ್ಟಲಿಂಗ ಪೂಜೆ ಅಂತ ಮಾಡ್ತಾರೆ. ಇಷ್ಟಲಿಂಗ ಪೂಜೆ ಮಾಡುವವರಿಗೂ ಇದೆ ಲಿಂಗ ದೇಹ ಕಳಚಿಕೊಳ್ಳಲಿಕ್ಕೆ ಇರಲಿಕ್ಕೆ ಅದು ಸಾಧನ. ನಾವು ಬ್ರಾಹ್ಮಣರಾಗಲಿ ಅಥವಾ ಇತರ ಅನೇಕ ಭಕ್ತರಾಗಲಿ ಏನು ಮಾಡ್ತಾರೆ? ಲಿಂಗ ಪೂಜೆ ಅಂತ ಮಾಡ್ತಾರೆ. ರುದ್ರ ನಮಕ ಚಮಕ ಎಲ್ಲ ಹೇಳಿಬಿಟ್ಟು ಏನು ಮಾಡ್ತಾರೆ? ಲಿಂಗ ಪೂಜೆ ಅಂತ ಮಾಡ್ತಾರೆ. ಲಿಂಗ ಪೂಜೆ ಮಾಡೋದರಿಂದ ಶಿವ ಅಂದರೆ ಅವನು ಜಗತ್ತಿನ ತಂದೆ, ಪರದೈವ. ಅವನ ಪೂಜೆಯನ್ನು ಮಾಡಿದ್ದರಿಂದ, ಲಿಂಗ ಪೂಜೆಯನ್ನು ಮಾಡೋದರಿಂದ ಏನಾಗ್ತದೆ? ಒಳಗಿನ ದೇಹ ಕಳಿಸಿಕೊಳ್ತದೆ. ಇದೊಂದು ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ಲಿಂಗ ದೇಹ ಕಳಿಸ್ತದೆ, ಯಾವಾಗ ಲಿಂಗ ದೇಹ ಹೊರಟೋಗ್ತದೆ, ಆವಾಗ ಮೋಕ್ಷ. ಲಿಂಗ ದೇಹ ಕಳಚುವವನಿಗೆ ಅದು ಏನಾಗುವುದಿಲ್ಲ, ನಮಗೆ ಮೋಕ್ಷ ಆಗುವುದಿಲ್ಲ. ಇದು ಒಂದು ಮುಖ್ಯವಾದ ಸಂಗತಿ. ಲಿಂಗ ದೇಹ ಇರುವವರೆಗೆ ಸಂಸಾರ ಇರ್ತದೆ. ಲಿಂಗ ದೇಹ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ಸಂಸಾರ. ಲಿಂಗ ದೇಹ ಹೊರಟೋಯ್ತು ಅಂದರೆ ಏನಾಗಿಬಿಡ್ತದೆ? ಸಂಸಾರ ಮುಗಿತು. ಸಂಸಾರದ ಕತೆ ಹೋಗಿಬಿಡ್ತದೆ. ಕೊನೆಗೆ ಒಂದೇ ಅಂಗಿ ಉಳ್ಕೊಳ್ತದೆ. ಯಾವ ಅಂಗಿ? ಅದು ಸ್ವರೂಪಾಂಗಿ ಅಂತ ಉಳ್ಕೊಳ್ತದೆ. ಆ ಸ್ವರೂಪಾಂಗಿಗೆ ಅದಕ್ಕೇನೆ ಪ್ಯೂರ್ ಪುಣ್ಯವಂತರಿದ್ದರೆ ಪ್ಯೂರ್ ಸುಖಾನುಭವ ಆಗ್ತದೆ. ಪಾಪಿಷ್ಠರಿದ್ದರೆ ಅವರಿಗೆ ದುಃಖ ಅನುಭವ ಆಗ್ತದೆ. ಒರಿಜಿನಲ್ ಏನು ದುಃಖ ಇದೆ ಅದು ಅನುಭವ ಆಗ್ತದೆ. ಮಿಶ್ರದಿದ್ದರೆ ಹೀಗೆ ಪುಣ್ಯವನ್ನು ಮಾಡೋದು, ಪಾಪಗಳನ್ನು ಮಾಡುವುದು ಅಂತ ಹೀಗಿರ್ತಾರೆ. ಮಿಶ್ರದಿದ್ದರೆ ರಾಜಸರು ಅಂತ ಕರೀತಾರೆ. ಅವ್ರಿಗೇನಾಗ್ತದೆ? ಅವರಿಗೆ ಸುಖಾನುಭವ ಆಗ್ತದೆ, ಜೊತೆಗೆ ದುಃಖಾನುಭವ ಕೂಡ ಆಗ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ದೇಹ ಹೊರಟೋಗ್ತದೆ. ಸ್ಥೂಲ ದೇಹ ಹೊರಟೋಯ್ತು. ಸತ್ತ ಮೇಲೆ ಈ ದೇಹ ಹೋಗ್ತದೆ. ಹೋದ ಮೇಲೆ ಏನು ಮಾಡ್ತಾರೆ? ಯಮದೂತರು ಆಪರೇಷನ್ ಮಾಡ್ತಾರೆ. ಆಪರೇಷನ್ ಮಾಡಿಬಿಟ್ಟು ಅದು ಇನ್ನೊಂದು ದೇಹ ಸೃಷ್ಟಿ ಮಾಡ್ತಾರೆ. ಆ ಜೀವಕ್ಕೆ ಅನುಭವ ಆಗಬೇಕು ಅಂತ ಹೇಳಿ ಇನ್ನೊಂದು ದೇಹ ತಯಾರಾಗಿರ್ತದೆ. ಅದನ್ನೇ ಏನು ಕರೀತಾರೆ ಅಂತಂದರೆ ಯಾತನಾ ದೇಹ ಮಾವೃತ್ಯ. ಏನು ಕರೀತಾರೆ? ಅದನ್ನು ಯಾತನಾ ದೇಹ ಅಂತ ಕರೀತಾರೆ. ಆ ಯಾತನಾ ದೇಹ ಅವನಿಗೆ ಬಂತು ಅಂದಮೇಲೆ ಇವನು ಜರ್ನಿ ಶುರು ಆಗ್ತದೆ. ಜೀವಾತ್ಮನ ಜರ್ನಿ, ಪ್ರಯಾಣ ಆರಂಭ. ಎಲ್ಲಿಗೆ? ಮುಂಬೈಗೆ ಜರ್ನಿ ಅಲ್ಲ, ಡೆಲ್ಲಿಗೆ ಜರ್ನಿ ಅಲ್ಲ, ಅಮೆರಿಕಕ್ಕೆ ಅಲ್ಲ. ಎಲ್ಲಿಗೆ ಜರ್ನಿ ಶುರು ಆಗ್ತದೆ? ಯಮಲೋಕಕ್ಕೆ ಇವನು ಜರ್ನಿ ಶುರು ಆಗ್ತದೆ. ತಿಳಿಯಿತಾ? ಆವಾಗ ಯಮದೂತರು ಏನು ಮಾಡ್ತಾರೆ? ಇವನಿಗೆ ಟ್ರೀಟ್ಮೆಂಟ್ ಕೊಟ್ಟು, ರಾಜಾತಿಥ್ಯ ಕೊಟ್ಟು ಕರ್ಕೊಂಡು ಹೋಗೋದಿಲ್ಲ. ಇವನಿಗೆ ಏನು ಮಾಡ್ತಾರೆ? ಬಡಿತಾರೆ. ಚಾವಟಿ ತಗೊಂಡು ಬೀಸ್ತಾರೆ, ಬಡಿತಾರೆ. ಏನು ಬಿಸಿ 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 ಕುದಿಯುವ ನೀರನ್ನು ಅವನ ಮೇಲೆ ಸುರಿತಾರೆ. ಐಸ್ಗಳನ್ನು ಸುರಿತಾರೆ. ಒಮ್ಮೆ ಇನ್ನೊಮ್ಮೆ ಮುಳ್ಳುಗಳಿಂದ ಅವನಿಗೆ, ಕಂಟಕಗಳಿಂದ ಅವನನ್ನು ಚುಚ್ಚಿಬಿಡ್ತಾರೆ. ಹೀಗೆಲ್ಲ ಅವನನ್ನು ದುಃಖಗಳ ಸರಮಾಲೆಯನ್ನು ಹಾಕಿಬಿಟ್ಟು ಕರ್ಕೊಂಡು ಹೋಗಿ ಶುರು ಮಾಡ್ತಾನೆ. ಯಾರೋ ಯಮದೂತರು ಅವನನ್ನು. ಇವನು ಒಮ್ಮೆ ಕೋಮಾಕ್ಕೆ ಹೋಗ್ತಾನೆ, ಒಮ್ಮೆ ಮತ್ತೆ ಕೋಮಾದಿಂದ ಹೊರಗೆ ಬರ್ತಾನೆ. ಈ ಸ್ಥಿತಿ ಇವನದ್ದು. ಎಲ್ಲಿ ತನಕ ಇರ್ತದದು? ಈ ಭೂಲೋಕದಿಂದ ಯಮಲೋಕ ಎಷ್ಟೋ ದೂರ ಇದೆ ಅಂದರೆ ನೆನಪಿಟ್ಕೊಳ್ಳಿ. ಇಲ್ಲಿಂದ ಭೂಲೋಕದಿಂದ ಯಮಲೋಕದ ಡಿಸ್ಟನ್ಸ್ ಅದು 99,000 ಯೋಜನೆ. 99,000 ಯೋಜನ ದೂರದಲ್ಲಿ. ಒಂದು ಯೋಜನ ಅಂದರೆ 8 ಕಿಲೋಮೀಟರ್. ಒಂದು ಯೋಜನ ಅಂದರೆ 8 ಕಿಲೋಮೀಟರ್. ಇದೆಷ್ಟು ಯೋಜನೆ ಇದೆ? ಇದು 99,000 ಯೋಜನೆ ಇದೆ. ಕ್ಯಾಲ್ಕುಲೇಷನ್ ಮಾಡಿ ಮನೆಯಲ್ಲಿ ಯೋಚನೆ ಆಗಿ ಮನೆಯಲ್ಲಿ
ಅಂದಮೇಲೆ 99,000 ಯೋಜನ ಅಂದರೆ ಎಷ್ಟು ಅಂತ. ಅಷ್ಟು ದೂರದಲ್ಲಿ ಯಮಲೋಕ ಇದೆ. ಆ ಯಮಲೋಕಕ್ಕೆ ಆ ಯಮದೂತರು ಎಷ್ಟೊತ್ತು, ಎಷ್ಟು ದಿವಸ ನೋಡಿ, ನಮಗೆ ದೂರದ ಅಮೇರಿಕಾಕ್ಕೆ ಹೋಗಲಿಕ್ಕೆ ಎಷ್ಟು ತಾಸು ಬೇಕು ಫ್ಲೈಟಲ್ಲಿ? 15 ತಾಸೆಲ್ಲ ಬೇಕಾಗ್ತದಲ್ವ. ಅಂತಾಂದು ಈ ಯಮದೂತರು 99,000 ಯೋಜನ ದೂರದಲ್ಲಿರುವಂತಹ ಯಮಲೋಕಕ್ಕೆ ಯಮದೂತರು ಕೇವಲ ದ್ವಾಭ್ಯಾಂ ಮುಹೂರ್ತೈ. ಸಾಮಾನ್ಯ ಪಾಪಿಯಾಗಿದ್ದರೆ 3 ಮುಹೂರ್ತ ತಗೊಳ್ತಾರೆ. 1 ಮುಹೂರ್ತ ಅಂದರೆ ಎಷ್ಟು ಗೊತ್ತಿಲ್ಲ? 1 ಮುಹೂರ್ತ ಅಂದರೆ 48 ನಿಮಿಷ 1 ಮುಹೂರ್ತ. 3 ಮುಹೂರ್ತ ಅಂದರೆ 48ರ 3 ಎಷ್ಟಾಗ್ತದೆ? ಸಾಮಾನ್ಯ ಪಾಪಿಯಾಗಿದ್ದರೆ ಸ್ವಲ್ಪ ಪಾಪ ಮಾಡಿರ್ತಾನೆ, ಅಂಥವನನ್ನು 3 ಮುಹೂರ್ತದಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ ಯಮಲೋಕಕ್ಕೆ. ತುಂಬ ಅದು ಕೇಸ್ ಏನಾಗಿತ್ತು, ಅದು ಡೇಂಜರಸ್ ಇತ್ತು, ಡೇಂಜರ್ ಕೇಸ್ ಆಗಿತ್ತು ಅಂತಂದರೆ ಅಂಥವರನ್ನು 2 ಮುಹೂರ್ತ ಕರ್ಕೊಂಡು ಹೋಗ್ಬಿಡ್ತಾರೆ ಯಮದೂತರು. ಆ ಪರಮ 2 ಕೆಟಗರಿ, ಒಂದು ಪಾಪಿ, ಇನ್ನೊಂದು ಪರಮ ಪಾಪಿ. ಬರೇ ಪಾಪಿಯಾಗಿದ್ದರೆ 2 ಮುಹೂರ್ತ, ಪಾಪಿಯಾಗಿದ್ದರೆ ಎಷ್ಟು ಮುಹೂರ್ತ? 3 ಮುಹೂರ್ತ. ಪರಮ ಪಾಪಿಯಾಗಿದ್ದರೆ 2 ಮುಹೂರ್ತ. ಅವನನ್ನು ಯಮಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗೋದ್ರೊಳಗೇ ಅವನ ಅಯೋಮಯ ಆಗಿಬಿಟ್ಟಿರ್ತಾನೆ. ಏನಾಗಿರ್ತಾನೆ, ಆ ಮೇಲಿನ ಲೋಕ, ಕೆಳಗಿನ ಲೋಕ, ಯಮದೂತರುಗಳು ಮತ್ತು ತನ್ನ ಬಂಧುಗಳು ಎಲ್ಲ ಅವನಿಗೆ ಏನಾಗಿಬಿಟ್ಟು ಮಿಕ್ಸಪ್ ಆಗಿಬಿಟ್ಟು ಚಿತ್ರಾನ್ನ ಆಗಿಬಿಟ್ಟಿರ್ತೀವಿ. ಹಾಗೆ ಈ ಜೀವಾತ್ಮನಿಗೆ ಮತ್ತೆ ವಾಪಸ್ ಕರ್ಕೊಂಡ್ಬರ್ತಾನೆ. ಯಮಲೋಕಕ್ಕೆ ಹೋಗಿ ಯಮಲೋಕದ ಯಾತ್ರೆ ಏನು ಅನ್ನೋದನ್ನು ಅವನ ಅನುಭವಕ್ಕೆ ತಂದು ಮತ್ತೆ ಅದೇ ದಿವಸ ಏನು ಮಾಡ್ತಾರೆ, ಅವನನ್ನು ಕರ್ಕೊಂಡು ಬರ್ತಾರೆ ಯಮದೂತರು. ನೋಡಿ, ಆ ಯಮದೂತದ ಕೆಲಸ ನೋಡಿ, ಅವನು ಪಾಪ ಹೇಗಿರ್ತಾರೆ ಅಲ್ವಾ. ಮತ್ತು ಪರ್ಫೆಕ್ಟಾಗಿ ಮಾಡಬೇಕು ಕೆಲಸ ಅವರು, ಮತ್ತು ಹೆಂಗೆ ಬೇಕಾದ್ರೆ ಮಾಡೋದಲ್ಲ. ಕೆಲವು ಕೇಸ್ಗಳು ಹಂಗಾಗಿರಲಿ. ನನಗೆ ಯಾರೋ ಒಬ್ಬರು ಹೇಳಿದ್ರು, ಅದು ಯಮದೂತರು ಬಂದ್ರಂತೆ, ಅವನ ಕಮಲಾ ಅಂತೇಳಿ ಅವಳ ಹೆಸರು, ನಡೆದ ಗಿಟ್ಟದೆ ಕಮಲಾ ಅಂತ ಹೆಸರು. ಅದೇ ವಯಸ್ಸಿನ ಕಮಲ ಅಂತ ಪಕ್ಕದ ಮನೆಯಲ್ಲಿ, ಪಕ್ಕದ ಬೀದಿಯಲ್ಲಿ ಒಬ್ಬಳು ಕಮಲ ಅಂತಿದ್ದು, ಇವಳು ಕಮಲ ಈ ಬೀದಿಯಲ್ಲಿ ಕಮಲ ಅಂತಿದ್ದು. ಈ ಯಮದೂತರು ಏನು ಮಾಡಿಬಿಟ್ರು, ಈ ವೆಸ್ಟ್ ಬೀದಿಯ ಕಮಲನ ಕರ್ಕೊಂಡು ಹೋಗ್ಬಿಟ್ರು ಎಲ್ಲಿ ಮೇಲೆ. ಅವ್ರು ಚಿತ್ರಗುಪ್ತ ಸ್ಕ್ಯಾನ್ ಮಾಡಿದ, CC ಕ್ಯಾಮ್ರಾ ಅಲ್ಲ, ಅವನು ಸ್ಕ್ಯಾನ್ ಮಾಡಿದ. ಈ ಕಮಲನ ಯಾಕೆ ಈ ಕಮಲ ಕರ್ಕೊಂಡ್ಬರ್ಬಾರ್ದು, ಏನು ಈಸ್ಟ್ ಕಮಲನ ಕರ್ಕೊಂಡ್ಬರಬೇಕು ಅಂದಾಗ ಮತ್ತೆ ಕರ್ಕೊಂಡ್ಬಂದ ಯಾರನ್ನ ಕಮಲನ. ಇವಳು ಮೇಲೆ ಹೋದವಳು ಮತ್ತೆ ವಾಪಸ್ ಬಂದು ಕಣ್ ತೆಗೆದು ಅದೇ ಕ್ಷಣದಲ್ಲೇ, ಅದೇ ಮುಂದಿನ ಕ್ಷಣದಲ್ಲಿ ಆ ಬೀದಿಯ ಕಮಲ ಏನಾದ್ರು ಅಸ್ತಂಗತಳ. ಇದು ನಡೆದ ಘಟನೆ. ಈ ಅಲ್ಲಿ ಹೋಗಿ ಬಂದಿದ್ದಲ್ಲ, ಯಮದೂತರು ಕರ್ಕೊಂಡು ಹೋಗಿದ್ರಲ್ಲ, ಅವಳು ಇನ್ನು ಮೊನ್ನೆ ಇಲ್ಲೂ ಈಗ ಹೋದು ಅವಳು ನಮ್ಮಂದು ಹೇಳಿದ್ದು, ನಾನು ಯಮದೂತ ಹೇಗಿದ್ದಾರೆ ನೋಡ್ಕೊಂಡ್ಬಂದಿದ್ದೇನೆ ಅಂತ ಹೇಳಿದ್ದು. ನೋಡ್ಕೊಂಡ್ಬಂದಿದ್ದೇನೆ, ಕರ್ಕೊಂಡು ಹೋಗಿದ್ರು ಮತ್ತು ವಾಪಸ್ ತಂದರು. ಎಲ್ಲ ರೆಡಿ ಮಾಡಿದ್ದಾರೆ, ಚಿತಾಗ್ನಿ ರೆಡಿ ಮಾಡಿದ್ದಾರೆ, ಚಿತೆ ರೆಡಿ ಮಾಡಿದ್ದಾರೆ, ಸ್ಮಶಾನಕ್ಕೆ ಫೋನ್ ಮಾಡಿದ್ದಾರೆ. ಮಕ್ಕಳೆಲ್ಲ ಇನ್ನೇನು ಮುಂದಿನ ಅಂತಿಮ ಕಾರ್ಯ ಮಾಡಬೇಕು ಅಂತೆಲ್ಲ ತಯಾರಾಗಿದ್ದಾರೆ. ಉಳ್ಕೊಂಡು ಬಿಟ್ಬಿಟ್ಲಿ ಅವಳು, ಜೀವ ಬಂದುಬಿಟ್ಟಿತ್ತು. ಹೇಗೆ ಅಂತಂದರೆ ಅದನ್ನು ಯಮದೂತರುಗಳು ಒಮ್ಮೊಮ್ಮೆ ಪಾಪ ಅವರು ಸ್ಟ್ರೆಸ್ ಆದಾಗ, ಲಕ್ಷಾಂತರ ಜೀವರಾಶಿಗಳು, ಕೋಟ್ಯಂತರ ಜೀವರಾಶಿಗಳು ಎಲ್ಲೋ ಒಂದು ಕಡೆ ಅದು ಕ್ಯಾಲ್ಕುಲೇಷನ್ ಸ್ವಲ್ಪ ಮಿಸ್ ಆದಾಗ ಇಂಥ ಕೆಸರು ಆಗ್ತಿರ್ತದೆ. ಆವಾಗ ಅದಕ್ಕೆ ಚಿತ್ರಗುಪ್ತ ಆಗ್ತದೆ. ಅವನು ಹೇಳಿದ ತಕ್ಷಣ ಮತ್ತೆ ಆ ಕೆಲಸವನ್ನು ಮಾಡ್ತಾರೆ. ಹೀಗೆ ಇದರಲ್ಲಿ ಒಬ್ಬ ಕವಿಯೂ ಕೂಡ ಇಂಥದ್ದೇ ಪರಿಸ್ಥಿತಿ. ಒಬ್ಬರು ಕವಿ ಇದ್ದಾರೆ, ಅವ್ರದ್ದು ಹಾಗೆ ಹಾಗೆ ಇತ್ತು. ಅವರು ಇನ್ನು ಅನೇಕ ದಿವಸಗಳ ಕಾಲ ಸ್ಮಶಾನದಲ್ಲಿ ಇದ್ದು, ಅವರು ಆಮೇಲೆ ಸ್ಮಶಾನದಲ್ಲೇ ಅವರು ಅನೇಕ ಕವಿತೆಗಳನ್ನು ರಚನೆ ಮಾಡಿದರು. ಅವರು ಕಿತ್ತೂರಿನವರು, ಅವರ ಹೆಸರು ನನಗೆ ಬಾಯಿಗೆ ಬರ್ತಾ ಇಲ್ಲ. ಅವರು ತುಂಬ ಒಳ್ಳೊಳ್ಳೆ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ, ಸಾಹಿತ್ಯ ರಚನೆ ಮಾಡಿದ್ದಾರೆ. ಅವ್ರದ್ದು ಹಾಗೆ ಆಯಿತು. ಸ್ಮಶಾನ ತನಕ ಮಕ್ಕಳು ಕರ್ಕೊಂಡು ಹೋಗ್ತಾ ಇದ್ರು, ಅಲ್ಲಿಯವರೆಗೆ ಪ್ರಾಣ ಹೋಗಿಬಿಟ್ಟಿತ್ತು. ಸ್ಮಶಾನ ಎಂಟ್ರಿ ಆಯಿತು, ಮತ್ತೆ ಬದುಕಿಬಿಟ್ಟು ಜೀವ ಬಂದುಬಿಟ್ಟಿತ್ತು. ಹಾಗಾಗಿ ಹಿಂದಿನ ಕಾಲದಲ್ಲಿ ಸ್ಮಶಾನದಲ್ಲಿ ಯಾರು ಬದುಕ್ತಾರೆ
ಸ್ಮಶಾನದಲ್ಲಿ ಯಾರಿಗೆ ಮತ್ತೆ ವಾಪಸ್ ಜೀವ ಬರ್ತದೆ ಅಂಥವರನ್ನು ಏನು ಮಾಡೋದಿಲ್ಲ, ಊರಿಗೆ ಪ್ರವೇಶ ಮಾಡಿಸೋದಿಲ್ಲ ಅಂತ ಅವಾಗೆಲ್ಲ ಇತ್ತು. ಈಗ ಇಲ್ಲ ಬಿಡಿ, ಈಗ ಊರೇ ಸ್ಮಶಾನ ಬೇಕಿರ್ತದೆ. ಹಾಗಾಗಿ ಸ್ಮಶಾನದಲ್ಲಿ ಮತ್ತೆ ಬದುಕಿದರೆ ಅವರು ಸ್ಮಶಾನ ಸಿದ್ಧರು ಅಂತಾಗಿ ಬಿಡ್ತಾರೆ, ಅಲ್ಲೇ ಇರಬೇಕಾಗ್ತದೆ ಅಂತ ಹೀಗೆಲ್ಲ ಹೇಳೋದಿತ್ತು. ಅಂಥವರು ಅನೇಕ ದಿವಸಗಳ ಸ್ಮಶಾನದಲ್ಲೇ ಇದ್ದು ತುಂಬ ಕಾವ್ಯಗಳನ್ನು ರಚನೆ ಮಾಡಿದರು ಅಂತ. ಅದು ಹೆಸರು ನೆನಪಾದರೆ ಹೇಳ್ತೇನೆ, ನಾಳೆ ಹೇಳ್ತೇನೆ ಅವ್ರು ಯಾರು ಅಂತ. ಹೀಗೆ ಇಂಥವೆಲ್ಲ ಕೇಸುಗಳು ನಡೆದಿರ್ತದೆ. ಇವೆಲ್ಲ ಸೂಕ್ಷ್ಮದ ಸಂಗತಿಗಳನ್ನು ಹೇಳುವಂಥ ಪುರಾಣ ಯಾವುದಂದರೆ ಗರುಡ ಪುರಾಣ. ಇದಕ್ಕಿಂತ ಇಲ್ಲಿ ವಿಶೇಷ ನೋಡಿ, ಗರುಡ ಪುರಾಣ ಹೇಳ್ತದೆ ಕಾಗೆಗೂ ನಮ್ಮ ಧರ್ಮಗಳ ಒಂದು ವ್ಯವಸ್ಥೆಗೂ ಏನಿದೆ ಸಂಬಂಧ. ಅದಕ್ಕೇನು ಕರೀತಾರೆ, ಕಾಕಪಿಂಡ ಅಂತ ಕರೀತಾರೆ. ನೋಡಿ, ಕಾಗೆ ಮುಟ್ಟೋದೇ ಇಲ್ಲ ಅದು ಎಷ್ಟೋ ಸಲ ಎಷ್ಟು ಪ್ರಾರ್ಥನೆ ಮಾಡ್ತಾರೆ, ಅನೇಕ ಮಾತುಗಳನ್ನು ಹೇಳ್ತಾರೆ, ತುಂಬ ಆಫರ್ಸ್ ಕೊಡ್ತಾರೆ. ಕಾಗೆ ಮುಂದೆ ಹಂಗೆ ಮಾಡ್ತೇವೆ, ಹಿಂಗೆ ಮಾಡ್ತೇವೆ, ಹಿರಿಯ ಮಗಳಿಗೆ ಆಸ್ತಿ ಮಾಡ್ತೇವೆ, ಅಥವಾ ಮಗಳಿಗೆ ನಾವೇನೂ ನಿಂದನೆ ಮಾಡೋದಿಲ್ಲ, ತುಂಬ ಆಫರ್ಸ್ ಕೊಡ್ತಾರೆ. ಏನು ಮಾಡಿದರೂ ಕಾಗೆ ಬರೋದೇ ಇಲ್ಲ. ಒಬ್ಬರಿಗೆ ಹಾಗೆ ಆಗೈತೆ. ಅದು ಎಷ್ಟು ಹೇಳ್ತಾರೆ ಕಾಗೆ ಬರ್ತಾನೆ ಇಲ್ಲ. ಕಾಗೆ ಪಿಂಡ ಆಗಬೇಕು, 3 ತಾಸು ಆಯಿತು ಕಾಗೆ ಬಂದೇ ಇಲ್ಲ. ಆಮೇಲೆ ಕೊನೆಗೆ ಹೇಳಿದರು, ಇಲ್ಲ ಅದು ಅವರಿಗೆ ಒಂದು ಆಸೆ ಆಯಿತು, ನಾವು ಆಸ್ಪತ್ರೆಯಲ್ಲಿ ಕೊನೆಯ ಕಾಲದಲ್ಲಿ ಆಸ್ಪತ್ರೆ ಬೇಡ ನನಗೆ, ನಾವು ಮನೆಯಲ್ಲೇ ಹೋಗಬೇಕು, ಪ್ರಾಣ ಮನೆಯಲ್ಲಿದ್ದಾಗ ಹೋಗಬೇಕು ಅಂತ ಒಬ್ಬರು ಭಕ್ತರು ಆ ರೀತಿ ಮಾಡಿದ್ರು. ಒಬ್ಬರು ನಡೆದ ಘಟನೆ. ಸರಿ, ಅದು ಹೇಳಿದರು. ಅವರು ಆ್ಯಕ್ಚುಲಿ ಆಸ್ಪತ್ರೆಯಲ್ಲಿ ಪ್ರಾಣ ಹೋಗಿಬಿಟ್ಟಿತ್ತು, ಹಾಸ್ಪಿಟ್ಲಲ್ಲಿ ಪ್ರಾಣ ಹೋಗಿಬಿಟ್ಟಿತ್ತು. ಅದನ್ನು ಅವರು ಪ್ರಾಯಶ್ಚಿತ್ತ ನಾವು ಮಾಡಿಕೊಡ್ತೀವಿ. ಆಸ್ಪತ್ರೆಯಲ್ಲಿ ಪ್ರಾಣ ಹೋಗಿದೆ, ಮುಂದಿನ ದಿನಗಳಲ್ಲಿ ನಾವು ನಿಮಗಾಗಿ ಪ್ರಾಯಶ್ಚಿತ್ತ ಮಾಡ್ತೇವೆ ಅಂತ ಮಕ್ಕಳು ಬೇಡಿಕೊಂಡಾಗ ಆ ಕಾಗೆ ಬಂದಿತ್ತು, ಆ ಪಿಂಡವನ್ನು ಮುಟ್ಟಿತು, ಅದು ಸ್ವೀಕಾರ ಮಾಡಿತು. ಮತ್ತು ಇದನ್ನು ನೋಡಿದಾಗ ಏನು ಹೇಳ್ತಿದ್ದರು. ಹಾಗಾಗಿ ಇದನ್ನೆಲ್ಲ ನಾವು ಗ್ರಹಿಸಿದಾಗ ನೋಡಿದಾಗ ಅತೀಂದ್ರಿಯವಾದ ವಸ್ತುಗಳು, ಅತೀಂದ್ರಿಯವಾದ ಒಂದು ಪದಾರ್ಥಗಳು, ಅತೀಂದ್ರಿಯವಾದ ಶಕ್ತಿ ಅನ್ನೋದು ಉಂಟು ಅನ್ನೋದನ್ನು ನಾವು ಬರಬೇಕಾಗ್ತದೆ. ಈಗ ಆತ್ಮ ಕಾಣೋದಿಲ್ಲ, ಒಳಗಿರುವ ಆತ್ಮನೇ ಕಾಣೋದಿಲ್ಲ ನಮಗೆ. ಆತ್ಮ ಕಾಣೋದಿಲ್ಲ ಅನ್ನೋ ಮಾತ್ರಕ್ಕೆ ಅದು ಇಲ್ಲ ಅಂತ ಹೇಳಬೇಕಾ ಅಲ್ವಾ? ಈಗ ಕಾಣೋದಿಲ್ಲ ಅನ್ನೋ ಮಾತ್ರಕ್ಕೆ ಅದನ್ನು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಷ್ಟೋ ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಅಸಂಖ್ಯ ವಸ್ತುಗಳು ಇದೆ. ಅದನ್ನು ಅತೀಂದ್ರಿಯ ಅಂತ ಕರೀತಾರೆ. ಅದನ್ನು ನಾವು ಒಪ್ಪಿಕೊಳ್ಬೇಕು. ಹೀಗೆ ಆ ಯಮದೂತರು ಏನು ಮಾಡ್ತಾರೆ, ಅವನಿಗೆ ಅದು ಯಾತನಾ ದೇಹ ಕೊಡ್ತಾರಂತೆ. ಅಂಗುಷ್ಠ ಮಾತ್ರ ಅಂತ, ಅಂಗುಷ್ಠ ಅಂದರೆ ಹೆಬ್ಬರಳ ಗಾತ್ರದಷ್ಟು ದೇಹ ಇರ್ತಂಥದ್ದು. ಅಂಗುಷ್ಠ ಅಂದರೆ ಹೆಬ್ಬರಳಲ್ಲ, ಹೆಬ್ಬರಳಿನಷ್ಟು ಅದ್ರ ದೇಹ ಇರ್ತದಂತೆ. ಅಂಥ ದೇಹವನ್ನು ಕೊಟ್ಟಿರ್ತಾರೆ ಆ ಜೀವಕ್ಕೆ. ಅದನ್ನೇ ಯಾತನಾ ದೇಹ ಅಂತ ಕರೆಯೋದು. ಕರ್ಕೊಂಡು ಹೋಗ್ತಾರೆ, ಮತ್ತು ವಾಪಸ್ ಬರಬೇಕಾಗ್ತದೆ. ಬಂದಮೇಲೆ ಮುಂದೆ ಅದರದ್ದು ಗತಿ ಶುರು ಆಗ್ತದೆ. ಏನು ಅಂದರೆ ಅದು ಪ್ರಯಾಣ ಮಾಡ್ತದಂತೆ. 16 ಯಮಲೋಕಕ್ಕೆ ಹೋಗಬೇಕಾದರೆ 16 ಪುರಗಳನ್ನು ನೋಡ್ತದಂತೆ. 16 ಊರುಗಳು. ಅದು ಯಾವುದಂದರೆ ಸೌಮ್ಯಂ ಸೌರಿಪುರಂ, ನಗೇಂದ್ರ ಭವನಂ, ಗಂಧರ್ವ ಶೈಲಾಗಮೋ, ಕ್ರೌಂಚಂ ಕ್ರೂರಪುರಂ, ವಿಚಿತ್ರ ಭವನಂ, ಬಹ್ವಾಪದಂ ದುಃಖದಂ, ನಾನಾಕ್ರಂದಪುರಂ, ಸುತಪ್ತ ಭವನಂ, ರೌದ್ರಂ ಪಯೋ ವರ್ಷಣಂ, ಶೀತಾಢ್ಯಂ ಬಹುವೀತಿ ಧರ್ಮ ಭವನಂ, ಯಾಮ್ಯಾಂ ಪುರಂ ಜಾಗ್ರತಃ. ಇವೆಲ್ಲ ಯಮನ ಪಟ್ಟಣಕ್ಕೆ ಹೋಗುವಾಗ ಸಿಗುವ ಪುರಗಳು, ಊರುಗಳು. ಈಗ ನಾವು ಬೆಂಗಳೂರಿಗೆ ಹೋಗ್ತೇವೆ, ಜನಶತಾಬ್ದಿ ಹತ್ತಿಕೊಂಡು ಅಥವಾ ಇಂಟರ್ಸಿಟಿ ಹತ್ಕೊಂಡು ಹೋಗ್ತೇವೆ. ಇನ್ನು ಸ್ಪೀಡಾಗಿ ಹೋಗಬೇಕಂದ್ರೆ ಯಾವ್ದು ಹತ್ತೇವೆ? ವಂದೇ ಭಾರತ ಹತ್ತಿ. ವಂದೇ ಭಾರತ ಹತ್ತಿಕೊಂಡು ಹೋದಾಗ ಹುಬ್ಬಳ್ಳಿಯಿಂದ ಸಿದ್ಧಾರೂಢ
ಅಲ್ಲಿಂದ ಆರಂಭಿಸಿ ಎಲ್ಲಿ ಸಂಗೊಳ್ಳಿ ರಾಯಣ್ಣ ಅಲ್ಲಿವರೆಗೆ ಹೋಗಬೇಕು ಅಂದರೆ ನಮಗೆ ಹಾವೇರಿ ಬರ್ತದೆ, ಹರಿಹರ ಬರ್ತದೆ, ದಾವಣಗೆರೆ ಅಂತ ಬರ್ತದೆ, ಆಮೇಲೆ ಚಿತ್ರದುರ್ಗ ಅಂತ ಬರ್ತದೆ, ಆಮೇಲೆ ತುಮಕೂರು ಅಂತ ಬರ್ತದೆ, ಆಮೇಲೆ ಯಶವಂತಪುರ ಅಂತ ಬರ್ತದೆ, ಆಮೇಲೆ ಬೆಂಗಳೂರು ಅಂತ ಬರ್ತದೆ. ಹೌದು, ಒಂದು ಬೆಂಗಳೂರು ಮುಟ್ಟಬೇಕು ಅಂದರೆ ಇಷ್ಟೆಲ್ಲ ಪುರಗಳು ನಗರಗಳು ಬರ್ತದೆ. ಹಾಗೆ ಯಮಪುರವನ್ನು ರೀಚ್ ಆಗಬೇಕು, ಯಮಪುರವನ್ನು ತಲುಪಬೇಕು ಅಂದರೆ ಇಷ್ಟೆಲ್ಲ ಪುರಗಳನ್ನು ದಾಟಿಕೊಂಡು ಹೋಗಬೇಕಾಗ್ತದೆ. ಈ ಶ್ಲೋಕ ಕಂಠಪಾಠ ಆದರೆ ಏನು ಕಂಠಪಾಠ ಆಗಿಬಿಟ್ಟರೆ ನೆನಪಲ್ಲಿ ಇಟ್ಟುಕೊಂಡ್ರೆ ಮುಗಿಯಿತು. ಯಮಲೋಕಕ್ಕೆ ಹೋಗುವಾಗ ಯಮಲೋಕ ರೀಚ್ ಮಾಡಲಿಕ್ಕೆ ಇಷ್ಟೆಲ್ಲ ಪುರಗಳಿವೆ ಅಂತ ಗೊತ್ತಾಗ್ತದೆ. ಇದೇ ಶ್ಲೋಕ, ಇದೊಂದೇ ಶ್ಲೋಕ ಸಹ. ಎಷ್ಟು ಪುರಗಳು ಒಟ್ಟು ಯಮಲೋಕಕ್ಕೆ ಹೋಗುವಾಗ? 16 ಪುರಗಳು. ಸೌಮ್ಯಂ ಸೌಮ್ಯಂ ಸೌರಿಪುರಂ ನಗೇಂದ್ರ ಭವನಂ ಗಂಧರ್ವ ಶೈಲಾಗಮೋ ಕ್ರೌಂಚಂ ಕ್ರೂರಪುರಂ ವಿಚಿತ್ರ ಭವನಂ ಬಹ್ವಾಪದಂ ದುಃಖದಂ ನಾನಾಕ್ರಂದಪುರಂ ಸುತಪ್ತ ಭವನಂ ರೌದ್ರಂ ಪಯೋ ವರ್ಷಣಂ ಶೀತಾಢ್ಯಂ ಬಹುಭೀತಿ ಧರ್ಮ ಭವನಂ ಯಾಮ್ಯಾಪುರಂ ಜಾಗ್ರತಃ. ವಿಷ್ಣು ಹೇಳಿದ್ದು ಗರುಡನಿಗೆ 16 ಪುರಗಳು: ಸೌಮ್ಯ, ಸೌರಿಪುರ, ನಗೇಂದ್ರ, ಮತ್ತು 5 ಗಂಧರ್ವಪುರ, ಶೈಲಾಗಮ, ಇನ್ನೊಂದು ಕ್ರೌಂಚ, ನಂತರ ಕ್ರೂರಪುರ, ನಂತರದಲ್ಲಿ ಬರುವಂತಹದ್ದು ವಿಚಿತ್ರ ಭವನ, ನಂತರ ಬಹ್ವಾಪದ, ಮುಂದೆ ಬರುವಂತಹದ್ದು ದುಃಖದ, ಇನ್ನೊಂದು ನಾನಾಕ್ರಂದಪುರ, ಮತ್ತೊಂದು ಸುತಪ್ತ ಭವನ, ಇನ್ನೊಂದು ರೌದ್ರಪುರ, ನಂತರ ಬರುವಂತಹ ಊರು ಪಯೋವರ್ಷಣ, ನಂತರದಲ್ಲಿ ಬರುವಂತಹ ಊರು ಶೀತಾಢ್ಯ. ನೆಕ್ಸ್ಟ್ ಊರೇ ಯಾವುದು ಅಂದರೆ ಯಮಲೋಕ, ಸಂಯಮಿನಿಪುರ ಅಂತ ಕರೀತಾರೆ. ಸಂಯಮಿನಿಪುರವನ್ನು ಮುಟ್ಲಿಕ್ಕೆ ತಲುಪಲಿಕ್ಕೆ ಇಷ್ಟೆಲ್ಲ ಪುರಗಳನ್ನು ದಾಟಿ ಹೋಗಬೇಕಾಗ್ತದೆ. ಆದರೆ ಅವೆಲ್ಲ ಪುರಗಳೇನು ಅವು ಸುಖವನ್ನು ಸಂತೋಷವನ್ನು ಕೊಡುವಂತಹ ಊರುಗಳಲ್ಲ. ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತದೆ, ಒಳ್ಳೊಳ್ಳೆ ರೆಸಾರ್ಟ್ಗಳು ಇರ್ತಾವಲ್ಲಿ, ಆರಾಮ್ಸೆ ಹೋಗ್ಬೋದು, ಹಾಗೆಲ್ಲ ಏನಿಲ್ಲ ಅಲ್ಲಿ. ಆ ಪುರಗಳೆಲ್ಲ ದುಃಖದ ಪುರಗಳು. ಒಂದೊಂದು ಪುರಗಳು ನಮಗೆ ಅತಿಶಯವಾಗಿ ದುಃಖದ ಅನುಭವವನ್ನು ಕೊಡುವಂತಹ ಆ ಪುರಗಳಾಗಿರ್ತದೆ. ಅದು ಇವನು ದಾಟಿಕೊಂಡು ಹೋಗಬೇಕಾಗ್ತದೆ. ಹೋದಾಗ ಈಗ ನೋಡಿ, ಈಗ ನಾವು ಊರಿಗೆ ದೂರದ ಊರಿಗೆ ಹೋದಾಗ ನದಿಗಳು ಬರ್ತದೆ, ಕೆರೆಗಳು ಬರ್ತದೆ ಅಲ್ವಾ. ಹರಿಹರಕ್ಕೆ ಹೋಗುವಾಗ ಯಾವ ನದಿ ಬಂದಿರ್ತದೆ? ಹರಿಹರಕ್ಕೆ ಹೋಗುವಾಗ ತುಂಗಭದ್ರಾ ನದಿ ಅಂತ ಬರ್ತದೆ. ಹಾವೇರಿ ಕಡೆ ಹೋದರೆ ವರದಾ ನದಿ ಅಂತ ಬರ್ತದೆ. ಇಲ್ಲೂ ಹಂಗೆ ಒಂದು ನದಿ ಬರ್ತದೆ. ಇದು ಭಯಾನಕವಾದ ನದಿ, ಭಯಂಕರವಾದ ನದಿ, ಡೇಂಜರಸ್ ರಿವರ್. ಇದು ಯಾವುದು? ವೈತರಣಿ ನದಿ ಅಂತ ಬರ್ತದೆ. ವೈತರಣಿ ನದಿ ಬಂತು ಅಂದರೆ ಅಲ್ಲಿ ಶಂಖವಾದ್ಯನೇ. ಅಷ್ಟು ಆಕ್ರಂದನ ಮಾಡುವ, ದುಃಖಮಯವಾಗಿರುವ, ತಾಪವನ್ನು ಕೊಡುವಂತಹ ನದಿಯದು. ಆ ನದಿ ಅದು ಎಷ್ಟು ಯೋಜನ ವಿಸ್ತಾರ ಅಂದರೆ ಶತಯೋಜನ ವಿಸ್ತೀರ್ಣ ಭೂಯಶೋಣಿತ ವಾಹಿನಿ ಅಸ್ಥಿವೃಂದ ತಟ ದುರ್ಗಾ ಮಾಂಸ ಶೋಣಿತ ಕಂದಮ. ತುಂಗಭದ್ರಾ, ಕೃಷ್ಣ, ಗಂಗೆ, ಗೋದಾವರಿ, ಯಮುನಾ ನದಿ ಅಂದರೆ ಏನಿರ್ತದೆ? ಯಾವ ನದಿ? ಅದು ನೀರು ಇರುವ ನದಿ, ಜಲನದಿ. ಆದರೆ ಈ ನದಿ ಅಂತದ್ದು ನೀರಿಲ್ಲ ಅಲ್ಲಿ. ವೈತರಣಿ ನದಿಯಲ್ಲಿ ನೀರಿರುವುದಿಲ್ಲ. ಏನಿರ್ತದೆ? ಅದು ಪೂಯ ಶೋಣಿತ ವಾಹಿನಿ. ಪೂಯ ಅಂದರೆ ಪಸ್ ಅಂತ, ಕೀವು. ಶೋಣಿತ ಅಂದರೆ ರಕ್ತ. ಯಾವುದರ ನದಿ ಅದು? ರಕ್ತದ ಕೀವಿನ ಪೂಯದ ನದಿ, ಪೂಯ ನದಿ ಅದು, ರಕ್ತ ನದಿ ಅದು ಅಂತ ವೈತರಣಿ ನದಿ ಅಂತಾರೆ. ಕೀವು ರಕ್ತಗಳಿಂದ ತುಂಬಿ ಹರಿತದೆ ಅಂತೆ. ಈ ಫ್ಲಡ್ ಬಂದ್ರೇ ಉತ್ತರ ಕಾಶಿಯಲ್ಲಿ ಗಂಗೆ ಬಂತು, ಇಡೀ ಹಳ್ಳಿಗಳೇ ಏನಾಯಿತು? ಸರ್ವನಾಶ. ಅಕಸ್ಮಾತ್ ವೈತರಣಿ ನದಿ ಫ್ಲಡ್ ಬಂತು ಅಂದರೆ ಕಥೆ. ಹಾಗಾಗಿ ಅಷ್ಟು ಮಹಾಪ್ರವಾಹ, ರಕ್ತದ ಪ್ರವಾಹ, ಕೀವಿನ ಪ್ರವಾಹದಿಂದ ತುಂಬಿ ಹರಿಯುತ್ತದೆ. ದಡಗಳು ಬೇಕಲ್ಲ, ತೀರಗಳು. ಯಾವ ಬ್ಯಾಂಕ್ ಅಂತಾರೆ ಅದಕ್ಕೆ? ನದಿಗೆ ಕರೀತಾರೆ, ನದಿ ತೀರಗಳನ್ನು ಬ್ಯಾಂಕ್ ಅಂತ ಕರೀತಾರೆ. ಇದರ ಬ್ಯಾಂಕ್ ಯಾವುದು? ಈ ನದಿಯ ಬ್ಯಾಂಕ್ ಯಾವುದು ಅಂದರೆ ಅದು ಅಸ್ಥಿವೃಂದ ತಟ. ಅಸ್ಥಿಗಳು, ಎಲುಬುಗಳು, ಎಲುಬಿನ ರಾಶಿನೇ
ಈ ನದಿಯ ಎರಡು ತೀರಗಳು ಬ್ಯಾಂಕ್ ಅಂತ ಹೇಳ್ತಾರೆ. ಇಂಥ ಮಾಂಸರಕ್ತಗಳಿಂದ ಕೂಡಿರುವಂತಹ ಭಯಾನಕವಾದ ನದಿ, ಕ್ರೂರವಾದಂತಹ ಪಕ್ಷಿಗಳು, ಕ್ರೂರವಾದಂತಹ ಪ್ರಾಣಿಗಳು ಇದರಲ್ಲಿ ತುಂಬಿ ತುಳುಕುತ್ತದೆ. ಭಯಂಕರವಾದ ನದಿಯಾದ್ದರಿಂದ ಇದು ಏನೋ ಪಾಪಿಷ್ಠರನ್ನ ಕರೆದುಕೊಂಡು ಹೋಗುವ, ಪಾಪಿಷ್ಠರಿಗೆ ದುಃಖವನ್ನು ಕೊಡುವ ನದಿ ಆದ್ದರಿಂದ ಏನು ಕರೀತಾರೆ, ಅದನ್ನು ವೈತರಣಿ ನದಿ ಅಂತ ಕರೀತಾರೆ. ಅದಕ್ಕೆ ಆ ವೈತರಣಿ ನದಿ ನಾವು ನೋಡಬಾರ್ದು, ಆ ವೈತರಣಿ ನದಿಯ ದರ್ಶನ ಆಗಬಾರ್ದು ಅಂದರೆ ನಮ್ಮ ದೇಶದಲ್ಲಿ ಒಂದು ವೈತರಣಿ ನದಿ ಇದೆ, ಇಲ್ಲಿ ನಮ್ಮ ಭಾರತದಲ್ಲಿ. ಎಲ್ಲಿ ಅಂದರೆ ಪುರಿ ಜಗನ್ನಾಥಗೆ ಹೋಗುವಾಗ ಅಲ್ಲಿ ವೆಸ್ಟ್ ಬೆಂಗಾಲ್ ಒರಿಸ್ಸಾದ ಕಡೆ ಪುರಿ ಜಗನ್ನಾಥ ಕಡೆ ಹೋಗುವಾಗ ಒಂದು ನದಿ ಇದೆ, ಅದರ ವೈತರಣಿ ನದಿ ಅಂತ ಇದೆ. ಈ ವೈತರಣಿ ನದಿಯಲ್ಲಿ ಸ್ನಾನ ಮಾಡಿದರೆ ಅಥವಾ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಈ ವೈತರಣಿ ನದಿಯ ದರ್ಶನ ನಮಗೆ ಆಗುವುದಿಲ್ಲ. ಗಂಗೆಯ ಸ್ನಾನ, ವೈತರಣಿಯ ಸ್ನಾನ, ಹರಿಯ ನಾಮ, ಹರನಾಮ ಇವುಗಳಿಂದ ನಮಗೇನಾಗುವುದಿಲ್ಲ, ವೈತರಣಿ ದರ್ಶನ ಆಗುವುದಿಲ್ಲ. ಅಕಸ್ಮಾತ್ ಇದ್ಯಾವುದು ಆಗಿಲ್ಲ ಅಂದರೆ ಖಂಡಿತವಾಗಿಯೂ ವೈತರಣಿ ಸಿಗ್ತದೆ ಅಂತ ಹೇಳುತ್ತಾರೆ. ಹೀಗೆ ವೈತರಣಿ ನದಿ ಮಧ್ಯದಲ್ಲಿ ಬರುವಂತಹ ನದಿ ಅದು. ಇದೆಲ್ಲ ಆಗುವಾಗ ಅವನಿಗೆ ಏನಾಗಿರುತ್ತದೆ, ಭಾವನೆ ಬರ್ತದೆ. ಆ ಜೀವಾತ್ಮನಿಗೆ ತುಂಬ ಅವನು ಭಾವಿಸ್ತಾನೆ, ನಾನು ಯಾಕೆ ಈ ದುಃಖದ ಮಾರ್ಗದಲ್ಲಿ ಬರ್ತಾ ಇದ್ದೇನೆ, ನಾನೇನು ಮಾಡಿದ್ದರಿಂದ ಇಂತಹ ದುಃಖದ ಮಾರ್ಗದಲ್ಲಿ ಬರುವ ಹಾಗಾಯಿತು ಅಂತ ಅವನಿಗೇನಾಗ್ತದೆ, ಪಶ್ಚಾತ್ತಾಪ ಅಲ್ಲ, ಅದು ಪಶ್ಚಾತ್ತಾಪ ಬಂದರೂ ಏನು ಉಪಯೋಗ ಇಲ್ಲ ಅಂತಹ ಒಂದು ಭಾವನೆ ಅವನಿಗೆ ಬರ್ತದೆ. ಏನು ಭಾವಿಸಿಕೊಳ್ತಾನೆ, ಅವನೇನು ಭಾವನೆಗಳು ಬರ್ತದೆ, ಆ ಭಾವನಾ ತರಂಗಗಳೇನು, ಅವನ ಗತಿ ಏನು, ಅದೆಲ್ಲವನ್ನು ಗರುಡ ಪುರಾಣ ತುಂಬ ಸುಂದರವಾಗಿ ತಿಳಿಸ್ತದೆ. ಇನ್ನು ಬಹಳ ಸೂಕ್ಷ್ಮ ಸಂಗತಿಗಳಿವೆ, ಇಂಟ್ರೆಸ್ಟಿಂಗ್ ವಿಚಾರಗಳಿವೆ. ಸಮಯ ಆಗ್ತದೆ, ನಾಳೆ ಮತ್ತೆ ನೀವೆಲ್ಲ ಬನ್ನಿ. ಗರುಡನಿಗೆ ವಿಷ್ಣು ಹೇಳಿದ ಕಥೆಗಳೇನು, ಈ ಮೂಲಕ ನಾವು ನಮ್ಮನ್ನು ಯಾವ ರೀತಿ ಸರಿಪಡಿಸಿಕೊಳ್ಬೇಕು, ನಮಗೆ ಚಿಕಿತ್ಸೆ ಏನು ಅನ್ನೋದರಿಂದ ಗೊತ್ತಾಗ್ತದೆ. ನಾಳೆ ಬಂದಾಗ ಮತ್ತಿದೆಲ್ಲ ಸಂಗತಿಗಳನ್ನು ವಿಚಾರ ಮಾಡೋಣ ಅಂತೇಳಿ. ಶ್ರೀಕೃಷ್ಣ ಜೈ ಶ್ರೀ.